मङ्गलं गतोऽग्रणी मङ्गलं कुन्दकुण्डार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं नमो अरहन्ताणं नमो सिद्धाणं नमो आर्याणं नमो वच्छायाणं नमो लोये सौवसाङ्गणं कायोत्सर्गायताङ्गो जयति जिनपतिर्नाभिसूनुर्महात्मा मध्याह्ने यस्य भास्वा उपरि परिगतो राजति स्मोग्रमूर्ति चक्रं कर्मेन्धनानाम् अतिबहुदहतो दूरमौदाश्यवाच स्फूर्जसध्यानवन्ये इव रुचिरतरः प्रोद्धतो विस्तुलिङ्गः आत्मसाधक वन विहारी संत आचार्य श्री पद्मनंदी देव ವಿರಚಿತ ಪದ್ಮನಂದಿ ಪಂಚವಿಂಶತಿ ಎಂಬ ಮಹಾನ್ ಗ್ರಂಥದ ಶುದ್ಧಸ್ತುತಿ ಎಂಬ ವಿಭಾಗದ ಚರ್ಚೆ ನಡೆದಿದೆ. ಶ್ಲೋಕ ಸಂಖ್ಯೆ 25. ಸಿದ್ಧಾತ್ಮಾ ಪರಂ ಪ್ರವಿಲಸ ಬೋಧ ಪ್ರಬುದ್ಧಾತ್ಮನಾ ಏನಾಜ್ಞಾಯಿ ಸತಿಂ ಕರೋತಿ ಬಹುಭಿಃ ಶಾಸ್ತ್ರೈರ್ಬಹಿರ್ವಾಚಕೈಃ ಯಸ್ಯ ಪ್ರೋದ್ಗತರೋಚಿರುಜ್ವಲತನೂರ್ ಭಾನುಕರಸ್ಥೋ ಭವೇತ್ ಧ್ವಾन्तಧ್ವಂಸವಿಧೌ ಸ ಕಿಂ ಮೃಗಯತೆ ರತ್ನಪ್ರದೀಪಾದಿಕಾನ್. ಅರ್ಥ: ಯಾವ ವಿವೇಕವಂತ ಪುರುಷನು ಸಮ್ಯಜ್ಞಾನದಿಂದ ವಿಭೂಷಿತವಿರುವ ಕೇವಲ ಉತ್ಕೃಷ್ಟ ಸಿದ್ಧ ಆತ್ಮನ ಪರಿಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡಿದ್ದಾನೆ, ಅವನು ಬಾಹ್ಯ ಪದಾರ್ಥಗಳ ವಿವೇಚನೆ ಮಾಡುವಂಥ ಬಹಳಷ್ಟು ಶಾಸ್ತ್ರಗಳಿಂದ ಏನು ಮಾಡುತ್ತಾನೆ ಎಂದರೆ ಅವನಿಗೆ ಅವುಗಳಿಂದ ಸ್ವಲ್ಪವೂ ಪ್ರಯೋಜನವಿರುವುದಿಲ್ಲ. ಸರಿ, ಅದೇ ಪ್ರಕಾರ ಯಾವನ ಕೈಯಲ್ಲಿ ಕಿರಣಗಳ ಉದಯದಿಂದ ಸಂಯುಕ್ತನಾದ ಉಜ್ವಲ ಶರೀರವುಳ್ಳ ಸೂರ್ಯನು ಸ್ಥಿರನಿರುತ್ತಾನೆ, ಅವನು ಅಂಧಕಾರವನ್ನು ನಾಶ ಮಾಡುವ ಸಲುವಾಗಿ ರತ್ನದ ದೀಪ ಮೊದಲಾದವನ್ನು ಶೋಧಿಸುತ್ತಾನೇನು? ಶೋಧಿಸುವುದಿಲ್ಲ. ಹಿಂದಿನ ಶ್ಲೋಕದೊಳಗ ವಿಷಯದ ಪ್ರತಿಪಾದನೆ ಬೇರೆ ರೂಪದಲ್ಲಿ ಇತ್ತು, ದೃಷ್ಟಾಂತನೂ ಅದಕ್ಕೆ ಬೇರೆ ಇತ್ತು. ಇಲ್ಲಿ ವಿಷಯದ ಪ್ರತಿಪಾದನೆ ಬೇರೆದ್ದು ಇದೆ, ಅದಕ್ಕೆ ದೃಷ್ಟಾಂತನೂ ಬೇರೆಯೇ ಇದೆ. ಇಂದಿನ ಶ್ಲೋಕದೊಳಗ ವ್ಯಾಕರಣ, ಛಂದಸ್ಸ, ಜ್ಯೋತಿಷ ಮೊದಲಾದ ಶಾಸ್ತ್ರಗಳ ಜ್ಞಾನದಿಂದ ಏನು ಪ್ರಯೋಜನ ಐತಿ? ಒಂದು,
ಯಾವ ಅತಿಶಯ ಶರೀರದ ವಿಸ್ತಾರ ಆಗಿರುವಂಥ ಜ್ಞಾನಮಯ ಅದ್ವಿತೀಯ ಶರೀರಧಾರಕ ಸಿದ್ಧರನ್ನು ತನ್ನ ತಿಳುವಳಿಕೆಯಲ್ಲಿ ತಂದುಕೊಳ್ಳುವುದಿಲ್ಲವೋ ಅವನ ಉಳಿದ ಎಲ್ಲ ಅಧ್ಯಯನ ಇಲ್ಲಿ ಪ್ರಯೋಜನಭೂತ ಇಲ್ಲ ಅನ್ನುವ ಮಾತು ಹಿಂದಿನ ಶ್ಲೋಕದೊಳಗಿತ್ತು. ಈ ಶ್ಲೋಕದೊಳಗೆ ಇದೆ, ಸ್ವಯಂ ಸಮ್ಯಜ್ಞಾನದ ಮೂಲಕ ಕೇವಲ ಉತ್ಕೃಷ್ಟ ಶುದ್ಧ ಆತ್ಮನ ಪರಿಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡಿರುವಂಥ ಜೀವದ ಮಾತು. ಹಾಗಾದರೆ ಇಲ್ಲಿ ಎಷ್ಟು ವಿಷಯಗಳ ಸ್ಪಷ್ಟ ಆಗ್ತವೆ, ತಿಳಿದು ಬರ್ತವೆ. ಏನು ಹೇಳ್ತಾರೆ? ಯಾವ ವಿವೇಕವಂತ ಪುರುಷನು, ಹಿಂದೇನಿತ್ತು? ಭವ್ಯ ಜೀವರುಗಳು. ಭವ್ಯ ಜೀವರು ಕೂಡ ಲೋಕದೊಳಗೆ ಅನಂತ ಸಂಖ್ಯೆಯಲ್ಲಿದ್ದಾರೆ. ನಿಕಟ ಭವ್ಯರು ಅಸಂಖ್ಯ ಸಂಖ್ಯೆಯಲ್ಲಿ ಅನೇಕರಿದ್ದಾರೆ. ಉಪಶಮ ಸಮ್ಯಕ್ ದರ್ಶನವನ್ನು ಹೊಂದಿದಂಥ ಭವ್ಯ ಜೀವರುಗಳು ಇದ್ದಾರೆ. ಆದರೆ ಆ ಸಮ್ಯಕ್ ದರ್ಶನದ ಪ್ರಾಪ್ತಿಯ ನಂತರ ಯಾವ ಜ್ಞಾನದೊಳಗೆ ಸಮ್ಯಕ್ತನ ಬಂದಿರ್ತಿದೆಯೋ ಆ ಸಮ್ಯಕ್ ಜ್ಞಾನದ ಬಲದಿಂದ ನಿರಂತರ ವಿವೇಕದಿಂದ ವರ್ತಿಸುವಂಥ ಜೀವದ ಪುರುಷನ ಮಾತಿದೆ. ಪುರುಷ ಏನಿದ್ದಾನೆ ಅವನೇ ವಿವೇಕದಿಂದ ವರ್ತಿಸುವ ಸಾಧ್ಯತೆ ಇದೆ. ಪುರುಷ ಅವನಿದ್ದಾನೆ ಯಾವ ಸಮ್ಯಜ್ಞಾನದ ಬಲದಿಂದ ಜೀವಿಸ್ತಾ ಇದ್ದಾನೆ, ಸಮ್ಯಜ್ಞಾನದ ಆಧಾರದಿಂದ ವಿಶ್ವದ ಜೊತೆಗಿರುವಂಥ ಪದಾರ್ಥಗಳ ಜೊತೆಗಿನ ಸಂಬಂಧವನ್ನು ನಿರಂತರ ಬಿಟ್ಟುತ್ತಾ ಇದ್ದಾನೆ, ಕಮ್ಮಿ ಮಾಡ್ತಾ ಇದ್ದಾನೆ, ಅವ ಪುರುಷ. ಯಾವ ಜೀವ ಪುರುಷನಾಮಧಾರಿ ಪೂವೇದದ ಉದಯ ಇರುವಂಥವ ಇದ್ದಾನೆ, ಅವ ಜಗತ್ತಿನೊಳಗೆ ಸಂತಾನದ ಉತ್ಪತ್ತಿ ಮಾಡುವುದರಲ್ಲಿ ಸಮರ್ಥ ಇದ್ದಾನೆ. ಆದರೆ ಯೋಗ್ಯ ಸಂತಾನದ ಉತ್ಪತ್ತಿ ಮಾಡುವಲ್ಲಿ ವಿಶಿಷ್ಟ ಯೋಗ್ಯತೆಯ ಪುರುಷ ಇರ್ತಾನೆ. ಇದು ಲೌಕಿಕದೊಳಗಿನ ಮಾತಾಯ್ತು. ಸಂತಾನದ ಉತ್ಪತ್ತಿಯಂತೂ ತಿರಿಯಂಚಗಳು ಕೂಡ ಮಾಡ್ತವೆ. ಸಮಸ್ತ ಮನುಷ್ಯರು ಹೆಚ್ಚು ಕಡಿಮೆ ಯಾರಲ್ಲೇ ನಪುಂಸಕತ್ವ ಇಲ್ಲ ಅವರ ಸಂತಾನದ ಉತ್ಪತ್ತಿ ಮಾಡ್ತಾರೆ. ಆದರೆ ಸಂತಾನಕ್ಕೆ ಸನ್ಮಾರ್ಗವನ್ನು ದರ್ಶಿಸುವಂಥ ಜೀವನ್ ಮಾಡುವಂಥ ಪುರುಷರದಾರಲ್ಲ ಬಹಳ ಕಮ್ಮಿ ಅದ. ಇನ್ನು ಅಲೌಕಿಕ ಕ್ಷೇತ್ರದೊಳಗೆ ಅಥವಾ ವಾಸ್ತವಿಕ ಕ್ಷೇತ್ರದೊಳಗಂತೂ ಮಾತು ಹೀಗಿದೆ, ಯಾವ ಜೀವ ಆತ್ಮನ ಅನುಭೂತಿ ಪೂರ್ವಕ ಸಮ್ಯಜ್ಞಾನದ ಉದಯ ಆದ ನಂತರ ನಿರಂತರ ದುಃಖದ ಕಾರಣವಿರುವಂಥ ಶುಭ ಅಶುಭ ಭಾವಗಳ ಉತ್ಪತ್ತಿಯನ್ನು ಕುಂಠಿತಗೊಳಿಸಿ ಒಂದು ಮೋಕ್ಷವನ್ನು ಸನಿಹಕ್ಕೆ ತಂದುಕೊಳ್ಳುವ, ಮೋಕ್ಷದ ನಿಕಟ ಹೋಗುವ, ವರ್ತಿಸುವ ಭಾವಗಳ ರೂಪದಿಂದ ಪರಿಣಮಿಸುವಲ್ಲಿ ಆ ಜ್ಞಾನದ ಆಶ್ರಯ ಅಥವಾ ಆಧಾರ ನಿರಂತರ ತಗೊಳ್ತಾ ಇದ್ದಾನೋ ಅವ ನಿಜವಾಗಿ ಏನಿದ್ದಾನೆ ಅಂತಂದ್ರೆ ವಿವೇಕವಂತ ಪುರುಷ ಇದ್ದಾನೆ.
ಏನಾರೇ ವಾಕ್ಚಾತುರ್ಯದಿಂದ ಹೇಳುವ ಮಾತಿಲ್ಲ, ಆದರೆ ನಿಜವಾಗಿ ವಾಸ್ತವಿಕತೆ ಏನಿದೆ ಅಲ್ಲ, ಅದು ಶಬ್ದಕ್ಕೆ ನಿಲುಕೋದನೇ ಇಲ್ಲ. ಇದಕ್ಕಿಂತ ಬಹಳ ಮುಂದಿಂದ ಇರ್ತಿದೆ ವಾಸ್ತವಿಕತೆ. ಅಜ್ಞಾನಿ ಜಗತ್ತ ಈ ವಾಸ್ತವಿಕತೆಯನ್ನು, ಇಂಥ ವಾಸ್ತವಿಕತೆಯನ್ನು, ಇದರಿಗಿಂತ ಮುಂದಿನ ಅಗೋಚರ, ವಚನಕ್ಕೆ ಅಗೋಚರವಿರುವಂಥ ವಾಸ್ತವಿಕತೆಯನ್ನು ನೋಡುವುದಾಗಲಿ ತಿಳ್ಕೊಳ್ಳುವುದಾಗಲಿ ಒಂದು ಅಪೇಕ್ಷೆಯಿಂದ ಅಸಾಧ್ಯ ಕೋಟಿಯ ಮಾತಿದೆ. ಸಾಮಾನ್ಯವಾಗಿ ಯಾವ ಜೀವ ಕೇವಲ ಅಶುಭದಿಂದ ಕೂಡ ಪ್ರಯತ್ನಪೂರ್ವಕ ದೂರವಿರುವ ಉದ್ಯಮ ಮಾಡ್ತಾನೋ, ಅಶುಭದೆಂದರೆ ಕೇವಲ ಅಶುಭದಿಂದ, ಮಾನವ ಯೋಗ್ಯ ಕಾರ್ಯ ಅಲ್ಲ, ಜೈನ ಯೋಗ್ಯ ಕಾರ್ಯ ಅಲ್ಲ, ಅಂಥ ಕಾರ್ಯ ಮತ್ತು ಭಾವದಿಂದ ಕೂಡ ದೂರವಿರುವ ಪ್ರಯತ್ನ ಮಾಡ್ತಾನೋ, ಅವ ಕೂಡ ವ್ಯವಹಾರದಿಂದ ವಿವೇಕವಂತ ಪುರುಷ ಇದ್ದಾನೆ. ಮಾತು ಹೀಗಿದೆ, ಪ್ರಸಂಗ ಬಂದ ಮೇಲೆ ಅಶುಭದ ಅವಲಂಬನೆ ಮಾಡೋದ, ಅಲ್ಲಿ ವಿವೇಕನೇ ಇಲ್ರಿ. ಬೇಕಾದಂಥ ಪ್ರಸಂಗ ಬಂದ್ರೂ ಕೂಡ ಕುಲಕ ಅಯೋಗ್ಯವಾದಂಥ ಕಾರ್ಯ ಮಾಡುವಂಥ ವಿಚಾರ ಯಾವನಿಗೆ ಬರ್ತಿದೆಯೋ ಅವ ವಿವೇಕಹೀನ ಮನುಷ್ಯ ಇದ್ದಾನೆ. ವಾಸ್ತವಿಕತೆಯನ್ನು ಕೇಳಿ ತಗೊಳ್ಳೋದು, ವಾಸ್ತವಿಕತೆಯನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡೋದು, ಇಲ್ಲಿ ಹೀನಾಧಿಕತೆಯ ತರತಮತೆ ಮಾಡುವ ಅವಶ್ಯಕತೆ ಇಲ್ಲ. ಏನು ವಾಸ್ತವಿಕೆ ಇದೆ ಅದನ್ನು ತಿಳಿದು ತಗೊಳ್ಳುವಂತಹ ಒಂದು ಜಿಜ್ಞಾಸೆ ಅಥವಾ ಕುತೂಹಲವನ್ನು ಕಾಯ್ದುಕೊಂಡೇ ಇರೋದು. ಅಂದರೆ ಇವತ್ತಿಲ್ಲ ನಾಳೆ ನಮಗೆ ಸ್ವಲ್ಪರೇ ಮಾನವೀಯತೆಯ ಅರಿವು ಮೂಡಿ ಬರಬಹುದು. ಆಮೇಲೆ ಜೈನತ್ವದ ಇದೆ, ಆಮೇಲೆ ಮೋಕ್ಷ ಮಾರ್ಗದ್ದು ಇದೆ ರೀ. ಜಿನೇಂದ್ರ ಪ್ರಭುವಿನ ಶಾಸನದ ಅನುಸಾರ ಅಲೌಕಿಕವಾದಂಥ ಲೋಕದ ಶುಭಾಶುಭ ಭಾವ ಮತ್ತು ಶುಭಾಶುಭ ಫಲಗಳಿಂದ ಉದಾಸೀನಾಗಿ ಹೋಗುವ ಮಾರ್ಗ ಆಮೇಲೆ ಇದೆ ರೀ. ಅದ ಮೊದಲ ಮಾನವೀಯತೆಯ ಅರಿವು ಮೂಡಿ ಬರಬೇಕಾಯಿತು. ಕೆಲವೊಂದು ಮುಖ್ಯವಾದಂಥ ವಾಸ್ತವಿಕತೆಗಳನ್ನು ತಿಳಿದುಕೊಳ್ಳೋದು ಅವಶ್ಯಕ ಇದೆ. ನಾವು ಇಂದ್ರಿಯಗಳ ಮೂಲಕ ಏನು ನೋಡ್ತಾ ಇದ್ದೇವೆ, ಅಶುಭ ಕರ್ಮದ ಉದಯದಿಂದ ದುರ್ಭಾಗ್ಯದಿಂದ ಎಂದು ಯಾವುದು ಕಾಣಿಸ್ತಾ ಇದೆ, ಪ್ರಚಲಿತ ಲೋಕದೊಳಗೆ ಯಾವುದು ಇದೆ, ಅದರಿಂದ ವಾಸ್ತವಿಕತೆ ಬಹಳ ದೂರ ಇದೆ. ಇದಕ್ಕೊಂದು ಸಣ್ಣದ ದೃಷ್ಟಾಂತ ಹೇಳ್ತಾರೆ, ಕಥೆ ಅಲ್ಲ, ದೃಷ್ಟಾಂತ. ಪ್ರತಿಮಾ ಇದೆ ಅಲ್ಲ, ಪ್ರತಿಯೊಂದು ಪ್ರತಿಮಾದೊಳಗ ಭಗವಂತ ಇರುವ ಅವಶ್ಯಕತೆ ಇಲ್ಲ. ಇರ್ತಾನೆ ಅಂತ ಹೇಳಿ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಇಂದು ದೇವರ ಪ್ರತಿಮಾ ಎಷ್ಟು ಅದಾವ್ರಿ? ಅಗಣಿತ ಇದ್ದಾವೆ ಲೋಕದೊಳಗ. ಅದರ ಲೋಕದೊಳಗ ಅಗಣಿತ ಇದಾವಲ್ಲ ಬಬಿತ, ಅದರ ಅಸಂಖ್ಯ ಗುಣಿತ ಅಲ್ಲ, ಅನಂತ ಗುಣಿತ ಜಿನ ಪ್ರತಿಮಾ ಇದ್ದಾವೆ. ಆ ವಿಷಯ ಈಗಿಲ್ಲ. ಆದ್ರೆ ಪ್ರತಿಮಾದೊಳಗ ಪ್ರತಿಯೊಬ್ಬನಿಗೂ ಭಗವಂತ ಕಾಣಿಸ್ಬೇಕು ಹೀಗೆ ನಿಯಮ ಇಲ್ಲ. ಅರ್ಥಾತ್ ಪ್ರತ್ಯೇಕ ಪ್ರತಿಮಾದೊಳಗ ಭಗವಂತ ಇರುವುದರ ನಿಯಮ ಇಲ್ಲ.
ಆದರೆ ಪ್ರತಿಯೊಬ್ಬ ಮಾದಲ್ಲೇ ಭಗವತ್ ಸ್ವರೂಪವನ್ನು ಯಾರು ನೋಡ್ತಾರೋ ಅವರು ಮನುಷ್ಯ ಇದ್ದಾರೆ. ಮಾ ಪ್ರತಿ ಮಾ ಪ್ರತಿಯೊಬ್ಬ ಮಾತೆಯಲ್ಲಿ ಭಗವಂತತೆಯನ್ನು ಅರ್ಥಾತ್ ಶ್ರೇಷ್ಠತೆಯನ್ನು ಯಾರು ನೋಡ್ತಾರೋ ಅವರಿಗೆ ಇಲ್ಲಿ ಮಾನವೀಯತೆಯ ಅರಿವು ಮೂಡಿ ಬರುವ ಸಾಧ್ಯತೆ ಇದೆ. ಪ್ರತಿಮಾ ಶಬ್ದ ಒಂದೇ ಇದೆಯಲ್ಲ, ಪ್ರತಿಮಾ. ಇಂದು ಪರಿಸ್ಥಿತಿ ಹೀಗಿದೆಯಲ್ಲ, ಮಾ ಅಂದರೆ ಏನೂ ಗೊತ್ತೇ ಇಲ್ಲ, ತೀರ ಕನಿಷ್ಠ. ಇದು ಪಾಪ ಪ್ರವೃತ್ತಿಯನ್ನು ಹರಡಿದವರು ಯಾರು? ಸ್ವಯಂ. ಸ್ವಯಂ ಯಾರು ಎಂದು ಕನಿಷ್ಠ ಅಥವಾ ನಿಕೃಷ್ಟತೆಗೆ ತಲುಪಿದಾರಲ್ಲ ಅವರೇ ಅದನ್ನು ಹರಡಿದ್ದಾರೆ. ಹಾಗಾದ್ರೆ 3 ಮಾತು ಹೇಳಿದ್ರಿ. ಯಾವಾಗಲೂ ಹೇಳ್ತಿರ್ತಿದ್ದೆ, ಬೇರೆ ಬೇರೆ ರೂಪದಿಂದ ಬರ್ಬೋದು ಅಥವಾ ಏನೇ ಇರ್ಬೋದು. ಮೊದಲ ಮಾನವೀಯತೆಯ ಅರಿವು ಮೂಡಿ ಬರುವುದ ಕಠಿಣ ಇದೆ ಇಂದಿನ ಪರಿಸ್ಥಿತಿಯೊಳಗೆ. ಅದರ ನಂತರ ಜೈನ ಕುಲದ ಯೋಗ್ಯ ಅಯೋಗ್ಯ ಕಾರ್ಯ ವಿದ್ಯೆ ಆಚರಣೆ ಅನುಸರಣೆ ಇವೆಲ್ಲ. ಆಮೇಲೆ ಜನಶಾಸನದ ಅನುಸಾರ ಅಂತರ್ಮುಖ ಪುರುಷಾರ್ಥ, ಮೋಕ್ಷ ಮಾರ್ಗವನ್ನು ಕಂಡುಕೊಳ್ಳೋದ, ಮನುಷ್ಯ ಜೀವನದ ಜೈನ ಕುಲದ ಸಾರ್ಥಕತೆ ಮಾಡಿಕೊಳ್ಳೋದ, ತನ್ನ ಸಲುವಾಗಿ ಸಾರ್ಥಕತೆ ಮಾಡಿಕೊಳ್ಳೋದು. ಇವು 3 ಸ್ಟೆಪ್ ಅದಾವರು, 3 ಮೆಟ್ಲದವು. ಆದರೆ ಮೊದಲನೇ ಮೆಟ್ಟಿಲ ಮೇಲೇನ ಬರಬೇಕಾಯಿತು ಅಂತಂದ್ರೆ ಕೆಲವೊಂದು ವಾಸ್ತವಿಕ ಅಂಶಗಳನ್ನು ಸ್ವಯಂ ವಿಚಾರದಿಂದ, ಸೂಕ್ಷ್ಮ ವಿಚಾರದಿಂದ ಸ್ವಯಂ ಕಂಡುಕೊಳ್ಳೋದು ಅವಶ್ಯಕ ಇದೆ. ಎದ್ದು ಕೂಡಲೇ ಧರ್ಮ ಮಾಡಲಿಕ್ಕೆ ಹೊರಟ್ರೆ ಧರ್ಮ ಆಗುವುದಿಲ್ಲ. ತಮ್ಮಷ್ಟಕ್ಕೆ ತಾವು ತಿಳ್ಕೊಂಡ್ರೆ ಧರ್ಮಾತ್ಮ ಅಲ್ಲ. ತಮ್ಮಷ್ಟಕ್ಕೆ ತಾವು ನಿರ್ಣಯ ಮಾಡಿದರೆ ಸದಾಚಾರಿ ಅಲ್ಲ. ತನ್ನಷ್ಟಕ್ಕೆ ತಾನು ನಿರ್ಣಯ ಮಾಡಿದರೆ ಸುಖಿ ಆಗೋದು ಸಾಧ್ಯ ಇಲ್ಲ. ಅದಕ್ಕೊಂದು ಆಧಾರ ಅಂತ ಹೇಳಬೇಕು, ಆಶ್ರಯ ಅಂತ ಹೇಳಬೇಕು, ಆದರ್ಶ ಅಂತ ಹೇಳಬೇಕು. ಅಂದರೆ ಏನ್ರಿ ಆಗೋದು? ಬಟ್ಟೆಯೊಳಗೆ, ಬಿಳಿ ಬಟ್ಟೆಯೊಳಗಿದ್ದೀರಿ ಧಾರ್ಮಿಕತನ, ಗ್ರಂಥದ ಪುಟದೊಳಗಿದ್ದೀರಿ ಧಾರ್ಮಿಕತನ, ಆ ಮಂದಿರದೊಳಗಿದ್ದೀರಿ, ಆ ತೀರ್ಥದೊಳಗಿದ್ದೀರಿ, ತೀರ್ಥಕ್ಷೇತ್ರದೊಳಗಿದೆ, ನಿರ್ವಾಣ ಕ್ಷೇತ್ರದೊಳಗಿದೆ. ಎಲ್ಲಿದೆ? ವಿವೇಕದೊಳಗಿದ್ದೀರಿ. ವಿವೇಕದೊಳಗೆ ಆ ವಿವೇಕಪೂರ್ಣ ದೃಷ್ಟಿಯಿಂದ ನೋಡಿದರೆ ಪ್ರತಿಮಾದೊಳಗೆ ಭಗವಂತಲ್ಲ, ಭಗವಂತನೇ ಕಾಣಿಸ್ತಾನ್ರಿ. ಪ್ರತಿಮಾ ಕಾಣುವುದಿಲ್ಲ, ಪ್ರತಿಮಾ ಕಾಣುವುದಿಲ್ಲ. ಅದೇ ಪ್ರಕಾರ ಮನುಷ್ಯನಿಗೆ ಮಾತೆಯ ಕುರೂಪತೆಯ ಅಸುಂದರತೆ ಕಾಣುವುದಿಲ್ಲ, ಮಾತೆಯ ಶ್ರೇಷ್ಠತೆ ಮಾತೃತ್ವ ಕಾಣಿಸ್ತದೆ. ಜಗತ್ತಿನ ಪರಿಸ್ಥಿತಿ, ಈ ಕಾಲದ ಪರಿಸ್ಥಿತಿ ಹೀಗೆ ಇದೆ. ಅದಕ್ಕೆ ಯಾರೇನು ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟು ಸಾಧ್ಯ ಇದೆಯೋ ಅಷ್ಟು ಸತ್ಯವನ್ನು ಗ್ರಹಿಸುವಂಥ, ಗ್ರಹಣ ಮಾಡುವಂಥ ಉದ್ಯೋಗ, ಜ್ಞಾನದ ತೀಕ್ಷ್ಣತೆಯನ್ನು ನಮ್ಮಲ್ಲೇ ನಾವು ಸೂಕ್ಷ್ಮತೆಯನ್ನು ತಂದುಕೊಳ್ಳೋದು ಅವಶ್ಯಕ ಇದೆ. ಹಿಂದೆ ಬಂದದ್ದಿತ್ತು ಸ್ತ್ರೀ ಬೇರೆ ತಾಯಿ ಬೇರೆ. ಹಿಂದಿಯೊಳಗೆ ಸ್ತ್ರೀ ಅಂದರೆ ಪತ್ನಿ ಅರ್ಥ ಮಾಡ್ತಾರೆ. ಆದರೆ ಹಂಗಲ್ಲ, ಒಟ್ಟಿನಲ್ಲಿ ಮಹಿಳೆ ಬೇರೆ, ಮಾತೆ ಬೇರೆ. ಮಾತೆ ಮಹಿಳೆಯೇ ಇದ್ದಾಳೆ. ಈ ಮಾತಿಂದ ವಿಚಾರ ನೀವು ಗಂಭೀರವಾಗಿ ಮಾಡಲಿಕ್ಕೆ ಹೇಳಿತ್ತು, ಮಾಡಲಿಲ್ಲ. ಅದು ಕೆಲಸ ನಂದಿದೆ ರೀ. ವಿಚಾರ ಮಾಡೋದ, ಗಂಭೀರವಾಗಿ ವಿಚಾರ ಮಾಡೋದು.
ತಮ್ಮದಲ್ಲ. ಈಗ ಪ್ರತಿ ಮಾದ ಬಗ್ಗೆ ಎಷ್ಟು ವಿಚಾರ ಮಾಡಬಹುದಾಗಿದೆ. ತಾವು ಮಾಡಿದ್ದೇ ಆದರ ಲಜ್ಜಾಸ್ಪದದ ಜನ್ಮ ಧರಿಸರು. ಆ ಮಾರ್ಗದ ಕಡೆಗೆ ಉತ್ಸಾಹ ಅನ್ರಿ ಅಥವಾ ದೃಷ್ಟಿ ಅನ್ರಿ ಹೋಗೇ ಹೋಗ್ತಿದೆ. ಎಷ್ಟು ಹೀನಾಯ ಪರಿಸ್ಥಿತಿಗೆ ತಲುಪಿಬಿಟ್ಟಿದ್ದೀರಿ ನೀವು. ರಾಜಮಾತೆ ಮಾತೇನೇ ರೀ. ರಾಜಮಾತೆಗೆ ಬೆಲೆ ಇದೆಯೋ ಅಥವಾ ರಾಜಮಾತೆ ಅಂತೂ ರಾಜಮಾತೆ ಅಂಥ ಪುರುಷನಿಗೆ ಜನ್ಮ ಕೊಟ್ಟಿದ್ದಾಳಲ್ಲ. ತೀರ್ಥಂಕರ ಮಾತೆ ಸಿದ್ಧವರಕೂಟದೊಳಗೆ ಹಿಂದೆ ಅರ್ಥಾತ್ ಇದೇ ಸಲ ಹಿಂದಿನ ಸಲ ದಶಲಕ್ಷಣದೊಳಗೆ ಹೋದಾಗ ನಾವು ಯಾವಾಗ ತೀರ್ಥಂಕರ ಮಾತೆ ಆಗೋದಾ ಅನ್ನೋ ಭಾವ ಬರ್ತಿದೆ. ಅರೆ ತೀರ್ಥಂಕರ ಮಾತೆ ಆಗೋದಲ್ಲ, ತೀರ್ಥಂಕರ ಕೂಡ ಆಗುವ ಭಾವ ಇದೆಯಲ್ಲ, ಅದು ಭಗವರ್ಧಕ ಇದೆ ರೀ. ತೀರ್ಥಂಕರ ಮಾತೆ ಏನಾಗೋದಿದೆ. ಹಾಗಾದ್ರೆ ಇಂದ್ರ ಕೂಡ ಅವಳ ಸ್ತುತಿ ಮಾಡ್ತಾನಲ್ಲ. ಪ್ರಭು, ನಮ್ಮ ದೃಷ್ಟಿ ಎಲ್ಲೆಲ್ಲಿ ಹೋಗ್ತಾ ಇದೆ. ಅದಕ್ಕೊಂದು ಆಗಮದೊಳಗ ಮಾತು ಹೇಳಿದರು, ನೊಣ ಮಲದ ಮೇಲೆ ಕೂಡುವ ಹಾಗೆ ಪ್ರಜ್ವಲಿತ ಅಗ್ನಿಯ ಮೇಲೆ ಕೂಡುವುದಿಲ್ಲ. ಅದೇ ಪ್ರಕಾರ ಈ ಹೀನ ಜೀವದ ದೃಷ್ಟಿ ಏನೇನೋ ನೋಡ್ತಾ ಇರ್ತಿದೆ. ಯಾವ್ಯಾವುದ್ರದ್ದು ಮಹಿಮೆ. ತೀರ್ಥಂಕರ ನಾಮ ಕರ್ಮದ ಬಂಧ ಆಗಿರುವ ಮಾತ ಸಮ್ಯಕ್ ದೃಷ್ಟಿ ಜೀವಕ್ಕೆ, ಶ್ರೇಣಿಕನಂಥ ಜೀವಕ್ಕೆ ನರಕಾಯುವಿನ ನಂತರ ತೀರ್ಥಂಕರ ನಾಮಕರ್ಮದ ಬಂಧ ನಡೀತಾ ಇತ್ತು. ಸಮವಸರಣದೊಳಗ ಸಂಪೂರ್ಣ ರೂಪದಿಂದ ಆ ತೀರ್ಥಂಕರ ನಾಮಕರ್ಮದ ಬಂಧ ಮಾಡಿಕೊಳ್ತಾ ಇರುವಂಥ ಆ ಕ್ಷಾಯಿಕ ಸಮ್ಯಕ್ ದೃಷ್ಟಿಯ ಗುಣಗಾನ ಅಥವಾ ಮಹತ್ವ ಮಹಿಮೆ ನಡೀತಾ ಇದ್ರೂ ಅವನಿಗೆ ಸ್ವಯಂ ಲಜ್ಜೆಯ ಅನುಭವ ಆಗ್ತಾ ಇತ್ತು. ಯಾಕೆ? ಸಮ್ಯಕ್ ದರ್ಶನ ಆದ ನಂತರ ತೀರ್ಥಂಕರ ನಾಮಕರ್ಮದ ಬಂಧ ಕೂಡ ಬಂಧ ಸಾಪೇಕ್ಷ ನಿಂದಾಸ್ಪದ ಕಾರ್ಯ ಇದೆ. ಬಂಧದ ಅಪೇಕ್ಷೆಯಿಂದ ಅವಲೋಕನೆ ಮಾಡಿದರೆ ಸಮ್ಯಕ್ ದರ್ಶನದ ಪ್ರಯೋಜನ ಯಾವುದರೊಳಗಿದೆ, ಸಮ್ಯಕ್ ದರ್ಶನದ ಮಹಿಮೆ ಯಾವುದರೊಳಗಿದೆ? ಬಂಧದೊಳಗೋ ಅಥವಾ ಬಂಧದ ಅಭಾವದೊಳಗಡೆ? ಬಂಧ ಮಾಡ ಸಮ್ಯಕ್ ದರ್ಶನ ಆದ ನಂತರ ಕೂಡ ನನಗೆ ಬಂಧ ಆಗ್ತಾ ಇದೆಯಲ್ಲ, ಧಿಕ್ಕಾರಿದೆ ಅಂಥೇಳಿ ಅನ್ನಿಸ್ತಿದೆ ರೀ ಅವರಿಗೆ. ತಮ್ಮ ಭಾವದ ಕುರಿತು ಎಂಥ ಭಾವ? ಶುಭ. ಅದರ ಸಲುವಾಗಿ ಪ್ರತಿಮಾದ ವಿಚಾರ ಬಹಳಷ್ಟು ಮಾಡ್ರಿ, ಬಹಳಷ್ಟು ಅರ್ಥ ಸಿಗ್ತಿದೆ ರೀ ಅದರೊಳಗೆ. ಯಾವುದರ ಅರ್ಥ? ಮಾನವೀಯತೆಯ ಅರಿವು ಮೂಡಿ ಬರುವ ಅರ್ಥ ಪ್ರಾಪ್ತ. ಮಾನವೀಯತೆಯ ನಂತರ ಜೈನತ್ವದ ನಮ್ಮಲ್ಲಿ ಬಹಳ ದೂರ ಇದೆ ರೀ. ಆಮೇಲೆ ಪಲ್ಲ ಬರೀ ಈ ದೇಹ ಸಾಪೇಕ್ಷ ಆ ಕುಲದೊಳಗೆ ಜನ್ಮ ತಾಳಿದ್ರೆ ನಾವು ಜೈನಲ್ಲ. ತಪ್ಪಿ ಕೂಡ ಅಯೋಗ್ಯ ಕಾರ್ಯವನ್ನು, ಅನಾರ್ಯ ವಿದ್ಯೆಯ ಕುರಿತು ಆಕರ್ಷಣೆಯನ್ನು, ಅನೀತಿಯಿಂದ ಬರುವಂಥ ಧನವನ್ನು, ಕುಲಕ್ಕೆ ಅಯೋಗ್ಯವಾದಂಥ ವೇಷಭೂಷ, ಖಾನಪಾನ, ಆಜೀವಿಕೆ ಮೊದಲಾದ ಯಾವುದನ್ನು ನಾವು ಬಯಸುವುದಿಲ್ಲ. ಜೈನ ನಾವೆಲ್ಲ ಜೈನರು. ಉತ್ತರದೊಳಗೆ ಅಲ್ಲಿ ಮಂದಿ ಕಾರಂಜಾದೊಳಗೆ ಹೋದಲ್ಲೇ ಏನು ಹೇಳಿದ್ರು, ಏನೇ ಇರಲಿ ಸರ್ನೇ ಅದನ್ನ ತೆಗೆದು ಹಾಕಿ ಜೈನ್ ಅಂತ ಹೇಳಿದ ಸರಿ. ಅದರಿಂದ ಆಗೋದೇನ್ರಿ?
ನಾನು ಆ ಕಥನದ ಖಂಡನ ಮಾಡ್ತಾ ಇದ್ದೇನೆ, ಹೀಗೆ ಮಾತಿಲ್ಲ. ಖಂಡನ ಮಾಡುವ ಅವಶ್ಯಕತೆ ಇಲ್ಲ. ವಿಚಾರ ಮಾಡು. ಬರೀ ಹೆಸರಿನ ಮುಂದೆ ಒಂದು ಜೈನ ಹಚ್ಚಿದ್ರೆ ನೀನು ಜೈನ ಅದೇನಪ್ಪ, ತನ್ನನ್ನು ತಾನು ಕೇಳುವ ಜೈನ ಅದೇನು. ಜೈನದ ಎಷ್ಟು ಉಚ್ಚ ಕೋಟೆಯ ಅಂತರ್ಭಾವನೆಯ ವಾಚಕ ಇದೆ ರೀ, ಅದು ನಮಗೆ ಗೊತ್ತಿಲ್ಲ. ಅಂತರಂಗದ ಭಾವನೆಯ ಭೂಮಿಕೆಯ ವಾಚಕ ಇದೆ ರೀ, ಅದು ವಾಚ್ಯ ಇಲ್ಲ. ಆ ವಾಚ್ಯದ ಅಭಾವದೊಳಗೆ ಈ ವಾಚ್ಯವನ್ನು ಇರಿಸಿದರೆ ಈ ವಾಚ್ಯ ಯಾವುದರದಿದೆ? ಜೈನ ಅನ್ನುವಂಥ ಶಬ್ದ ನಮ್ಮ ನಾಮದ ಮುಂದೆ ಅದು ಯಾವುದರದ ವಾಚ್ಯ ಇದೆ? ಸ್ಮಶಾನದ ವಸ್ತುವಿಂದ, ಪುದ್ಗಲ ಪಿಂಡದ ಯಾವುದರದರೆ? ಅದಕ್ಕೆ ವಾಸ್ತವಿಕ ಕಥನದ ಕಡೆಗೆ ಹೊರಟ್ರ ರುಚಿಸುವುದಿಲ್ಲ ಯಾರಿಗೂ. ಇದ್ದದ್ದು ಇಷ್ಟ, ಧರ್ಮ ಇಲ್ಲ, ಆದರೆ ಅದನ್ನು ಧರ್ಮ ಧರ್ಮ ಜ್ಞಾನ ಜ್ಞಾನ ಅಂತೇಳಿ ಪ್ರಸಿದ್ಧಿ ಮಾಡಿದ್ರೆ ಅದು ನಮಗೆ ರುಚಿಸ್ತಿದ್ದೇವೆ. ಎಷ್ಟು ಧಾರ್ಮಿಕ ನೋಡು ಅಂದ್ರೆ ನಮ್ಮ ಕಿವಿ ಉದ್ದಾಗ್ತವ್ರಿ. ಇದರೊಳಗೆ ಧರ್ಮ ಇಲ್ಲ ಅಂಥೇಳಿ ಅಂದ್ರೆ ನಮ್ದು ಏನಾಗ್ತಿದ್ದೀರಿ? ಸಂಕುಚಿತ ಆಗಿಬಿಡ್ತಿದೆ. ಅಂತರಂಗದ ಭಾವ ಇಲ್ಲ, ಅರುಚಿ ಉತ್ಪನ್ನ ಆಗ್ತಿದೆ. ಜೈನ ಇದರ ವಾಚ್ಯ ಯಾವುದಿದೆ? ಅದರ ಆಂತರ್ಯದ ಉನ್ನತವಾದಂಥ ಭೂಮಿಕೆ ಇದೆ ಪ್ರಭು, ಉನ್ನತವಾದಂಥ ಪರಮೋತ್ಕೃಷ್ಟವಾದಂಥ ಅಂತರ್ಭೂಮಿಕೆ ಇದೆ, ಅಂತರ್ಭಾವನೆ ಇದೆ, ಆಂತರ್ಯದ ವಿವೇಕ ಇದೆ, ಪರಮ ನಿರ್ಮಲತೆಗೆ ಶುದ್ಧ ಆಗಿರುವಂಥ ಶ್ರದ್ಧೆ ಇದೆ. ಪರಮ ನಿರ್ಮಲತೆಯನ್ನು ಪಡೆದುಕೊಳ್ಳುವ ಸಲುವಾಗಿ ಪುರುಷಾರ್ಥ ಸಿದ್ಧಿ ಉಪಾಯದೊಳಗ ಪ್ರಾರಂಭದ 20, 21, 22ನೇ ಗಾಥೆಯೊಳಗೆ ಏನ್ರೆ ಬಂದಿರಬೇಕು. ಸಮ್ಯಕ್ತ್ವದ ವ್ಯಾಖ್ಯಾ ಮಾಡ್ತಾವ್ರು. ಕ್ಷಾಯಿಕ ಸಮ್ಯಕ್ತ್ವವನ್ನೇ ತಗೊಂಡಿದ್ದಾರೆ, ಅನ್ಯ ಸಮ್ಯಕ್ತ್ವದ ಸ್ವೀಕಾರ ಮಾಡಿಲ್ಲ ಅಂಥ ಆಚಾರ್ಯ ಪ್ರಭು ಪಂಚಮ ಕಾಲದ ಆಚಾರ್ಯರೇ. ಕಾಲ ಯಾರಿಗೇನು ಮಾಡ್ತಿದ್ದೀರಿ? ಕಾಲ ಯಾರಿಗೂ ಏನು ಮಾಡುವುದಿಲ್ಲ. ಈ ಜೀವರುಗಳ ಅಪಾತ್ರತೆಯ ಕಾರಣದಿಂದ ಕಾಲದ ಮೇಲೆ ದೋಷ, ನಿರಂತರ ಕಾಲ ದೋಷಕ್ಕೆ ಗುರಿಯಾಗಿದ್ದೀರಿ. ಕಾಲ ದ್ರವ್ಯೇನ ಅಖಂಡ ಇದೆ, ನಿರಂತರ ಪರಿಣಮನಶೀಲ ಇದೆ. ಅದು ಇಂಥ ನಿಕೃಷ್ಟ ಜೀವರುಗಳ ಅಯೋಗ್ಯ ಆಚರಣೆಯ ಕಾರಣದಿಂದ ದುಷ್ಮಾಕಾಲ ದುಃಖ ಭೋಗಿಸುವಂಥ, ದುಃಖದ ಫಲವನ್ನೇ ತಂದಿರುವಂಥ, ಪಾಪವನ್ನೇ ಸಂಗ್ರಹ ಮಾಡಿ ತಂದಿರುವಂಥ ಜೀವರುಗಳ ಉತ್ಪನ್ನ ಆದ ನಂತರ ಅವರು ತಮ್ಮ ಪಾಪವನ್ನೇ ಭೋಗಿಸೋರಿದಾರಲ್ಲ. ಹಾಗಾದ್ರೆ ಆದ್ರೆ ದೋಷ ಯಾರ ಮೇಲೆ ಬಂತು? ಕಾಲದ ಮೇಲೆ. ಕಾಲ ಏನು ಮಾಡಿದ್ದಾರೆ? ಕಾಲ ದ್ರವ್ಯ ಅಖಂಡ ಇದೆ, ಕಾಲದ್ರವ್ಯದ ಪರಿಣಮನ ನಿರಂತರ ಇದೆ. ಅದೇನು ಮಾಡಿದ್ರು? ಸೂರ್ಯ ನಿತ್ಯ ಉದಿಸಿ ಬರ್ತಾನೋ ಅಥವಾ ಇಲ್ಲ? ಮಳೆಗಾಲ ಕಳೆದ ನಂತರ ಚಳಿಗಾಲ ಬರ್ತಿದೆಯೋ ಅಥವಾ ಇಲ್ಲ? ಚಳಿಗಾಲ ಕಳೆದ ನಂತರನ ಬೇಸಿಗೆ ಬರ್ತಿದೆಯೋ ಅಥವಾ ಇಲ್ಲ? ಹಾಗಾದ್ರೆ ಕಾಲ ಏನು ಮಾಡಿದ್ರು? ನಕ್ಷತ್ರಗಳು ಒಂದರ ನಂತರ ಒಂದು ಇದಾವೆಯೋ ಅಥವಾ ಇಲ್ಲ? ತಿಥಿ, ನಕ್ಷತ್ರ, ವಾರ, ತಿಂಗಳ, ಋತು. ಹಾಗಾದ್ರೆ ಕಾಲಿಯಲ್ಲಿ ಏನಾಗಿದ್ದೀರಿ? ಏನಾಗಿದೆ? ಜೀವಗಳ ಯಾವ ಒಂದು ಆಂತರ್ಯದ ನಿಧಿ ಇದೆಯೋ ಆ ನಿಧಿಯ ಕಾರಣದಿಂದ ಅವು ಯಾವುದರ ಅನುಭವ ಮಾಡ್ತಾ ಇದ್ದಾವೆಯೋ ಬರೇ ಅಂಥ ಜೀವಗಳೇ ಇರುವುದರಿಂದ ಕಾಲ ಹೇಳಿದರೆ ಪಂಚಮ ಕಾಲ, ಷಷ್ಠಮ ಕಾಲ. ಹಾಗಾದ್ರೆ ಮತ್ತು ನಾವು ಕಾಲದ ಮೇಲೆ ಏನು ಮಾಡೋದು? ಈಗ ಕಾಲ ಹೀಗೈತಿ ಅನ್ನೋದು, ಅಥವಾ ವಸ್ತು ಸ್ವರೂಪ ಹೀಗೈತಿ, ನನಗೆ ಯಾಕೆ ಸ್ವೀಕಾರ ಆಗ್ತಾ ಇಲ್ಲ, ಇದರ ಕಡೆಗೆ ಲಕ್ಷ್ಯ ಕೊಡೋದು. ಯಾವುದರ ಸಲುವಾಗಿದೆ ನಮ್ಮ ಜೀವನ? ಇಲ್ಲೇನು ಹೇಳ್ತಾ ಇದ್ದಾರೆ? ಯಾವ ವಿವೇಕವಂತ ಪುರುಷನು, ಇಲ್ಲಿ ಬಹುವಚನ ಇಲ್ಲ, ಭವ್ಯ ಜೀವರೂ ಇತ್ತಲ್ಲಿ. ಇಲ್ಲಿ ವಿವೇಕವಂತ ಪುರುಷನು, ಸಮ್ಯಕ್ ದೃಷ್ಟಿಗಳು ಕೂಡ ಅನೇಕ ಇದ್ರೂ ನಿರಂತರ ವಿವೇಕದ ಪ್ರಯೋಗ, ಸಮ್ಯಕ್ ಜ್ಞಾನದ ಪ್ರಯೋಗ ಮಾಡುವಂಥ ಪುರುಷ
ಒಬ್ಬನೇ ಎಲ್ಲಿಯೋ ತಪ್ಪಿ ಇರ್ತಾನ್ರಿ. ಹಾಗಾದರೆ ಇಲ್ಲಿ ಸಮ್ಯಕ್ ದರ್ಶನಕ್ಕೆ ಏನು ಬೆಲೆ ಇದೆ? ಸಮ್ಯಕ್ ದರ್ಶನಕ್ಕೆ ಬೆಲೆ ನಿಶ್ಚಿತವಾಗಿ ಇದೆ ರೀ. ಸಮ್ಯಕ್ ದರ್ಶನದ ಕಾರಣದಿಂದ ಯುಗದ ಆದಿಯೊಳಗೆ ಪ್ರಥಮ ಚಕ್ರವರ್ತಿ ತನ್ನ ಸಹೋದರನ ಮೇಲೆ ಚಕ್ರರತ್ನ ಬಿಟ್ಟೋ ಅಥವಾ ವಿವೇಕ ತಿರೋಭೂತ ಆಗಿರುವ ಕಾರಣದಿಂದ ಚಕ್ರರತ್ನ ಬಿಟ್ರಿ. ವಿವೇಕ ತಿರೋಭೂತ ಆಗಿತ್ರಿ, ಸಮ್ಯಕ್ ದರ್ಶನಕ್ಕೆ ಏನೂ ಆಗಿರಲಿಲ್ಲ. ಲೋಕದೊಳಗೆ ನಿಂಗೆ ಗೊಮ್ಮಟ ದರ್ಶನದೊಳಗೆ ಎಷ್ಟು ಕಥನ ಬರ್ತಿದೆ ರೀ. ಪ್ರಥಮ ಚಕ್ರವರ್ತಿಯ ಪುತ್ರರೇ ಇವರ, ಯಾರ? ಭರತ ಮತ್ತು ಬಾಹುಬಲಿ. ಬರೇ ಪ್ರಥಮ ತೀರ್ಥಂಕರನ ಪುತ್ರರ ಇಷ್ಟೇ ಅಲ್ಲ, ಒಬ್ಬ ವಿಶಿಷ್ಟ ಕಾಮದೇವ ಅನ್ನುವಂಥ ಪುಣ್ಯದ ಜೊತೆಗೆ ಹುಟ್ಟಿದಾನೆ, ಒಬ್ಬ ವಿಶಿಷ್ಟ ಚಕ್ರವರ್ತಿ ಅನ್ನುವಂಥ ಪುಣ್ಯದ ಜೊತೆಗೆ ಉತ್ಪನ್ನ ಆಗಿದ್ದಾನೆ. ಯಾರ ಎದುರಿಗೆ ಲೋಕದ ಜನರೆಲ್ಲ ತಮ್ಮ ಕಲೆಯ ಪ್ರದರ್ಶನ ಮಾಡಿ, ಎಂಥ ಅದ್ಭುತ ಕಥೆ. ಯಾರ ಎದುರಿಗೆ ಇಡೀ ಲೋಕದ ಜನರೆಲ್ಲ ತಮ್ಮ ಕಲೆಯ ಪ್ರದರ್ಶನ ಮಾಡಿ ಬಕ್ಷಿಸ್ ಪಡೆಯಬೇಕಾಗಿತ್ತು, ಆ ಲೋಕದ ಜನರ ಎದುರಿಗೆ ಇವರು ಕಲೆಯ ಪ್ರದರ್ಶನ ಮಾಡುವಂತಾಯಿತು. ಯಾರ? ಪ್ರಥಮ ತೀರ್ಥಂಕರನ ಪುತ್ರರ ಕಾಮದೇವ ಒಬ್ಬ ಚಕ್ರವರ್ತಿ. ಅದನ್ನ ಸಾಮಾನ್ಯ ಮನುಷ್ಯರು ತೀರ್ಮಾನ ಮಾಡಬೇಕು, ಜಯಾಪಜಯದ. ಇದು ಎಷ್ಟರ ಮಟ್ಟಿಗೆ ಯೋಗ್ಯ ಇದೆ? ಇದು ವಿವೇಕದ ಕೆಲಸ ಇದೆಯೋ ಅಥವಾ ಸಮ್ಯಕ್ ದರ್ಶನದೊಳಗೆ ಏನಾದರೂ ನ್ಯೂನತಾ ಇತ್ತರಿ? ಇದು ವಿವೇಕ ಮಂದಾಗಿತ್ರಿ, ವಿವೇಕ ತಿರೋಭೂತ. ಅದಕ್ಕೆ ಪ್ರತಿ ಸಮಯಕ್ಕೆ ವಿವೇಕದ ಉಪಯೋಗ ಯಾವ ಮಾಡ್ತಾನೋ ಅವ ಪುರುಷದನ್ರಿ. ಅದೇ ಭವದಿಂದ ಮೋಕ್ಷಕ್ಕೆ ಹೋಗವರು ಕೂಡ ವಿವೇಕ ಮರ್ತಾರ್ರಿ. ಆಗ ಸಮಯ ಮಾತ್ರ. ನಂತರ ಏನಾಯ್ತು? ನಂತರ ಅವ್ರು ಎಲ್ಲಿ ಬಂದು ನಿಂತರು ಆ ಮಾತು ಬೇರೆ ಇದೆ. ಅಲ್ಲಿ ಬಂದು ನಿಂತದ್ದ ಅದ ಶ್ರದ್ಧೆಯ ಬಲದಿಂದ ಪುನಃ ವಿವೇಕ ಏನ್ ಮಾಡಿದ್ರೆ ಕಾರ್ಯಪ್ರವೃತ್ತ ಆಯಿತು. ಶ್ರದ್ಧೆ ಕೆಟ್ಟು ಹೋಯ್ತು ಅಂತಂದ್ರೆ ಅದನ್ನೇ ಭಗವಾನ್ ಕೊಂದ ದೇವ ಏನು ಹೇಳ್ರು? ದಂಸನ ಭಟ್ಟ. ಯಾರ ಶ್ರದ್ಧೆಯಿಂದ ಭ್ರಷ್ಟ ಇದ್ದಾರೋ ಅವರು ಭ್ರಷ್ಟರೊಳಗೆ ಭ್ರಷ್ಟ ಇದ್ದಾರೆ. ಯಾರ ವಿವೇಕದಿಂದ ಭ್ರಷ್ಟ ಆಗುತ್ತಾರೋ ಅವರು ಪುನಃ ಶ್ರದ್ಧೆಯ ಬಲದಿಂದ ವಿವೇಕವಂತರಾಗುವ ಸಾಧ್ಯತೆ ಇದೆ, ಆಗುತ್ತಾರೆ. ಇಲ್ಲಿ ನಮ್ಮ ಆಚಾರ್ಯ ಪ್ರಭು ಕಾನನದೊಳಗೆ ಕೂತ ಸಿದ್ಧರ ಸ್ತುತಿ ಮಾಡ್ತಾ ಇದ್ದಾರೆ. ವಿವೇಕವಂತ ಪುರುಷನನ್ನ ಸ್ವೀಕಾರ ಮಾಡಿದ್ದಾರೆ. ಏನು ಹೇಳಿದರು? ಯಾವ ವಿವೇಕವಂತ ಪುರುಷನೂ ಸಮ್ಯಜ್ಞಾನದಿಂದ ವಿಭೂಷಿತವಿರುವ ಕೇವಲ ಉತ್ಕೃಷ್ಟ ಸಿದ್ಧ ಆತ್ಮನ ಪರಿಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡಿದ್ದ. ಉತ್ಕೃಷ್ಟ ಸಿದ್ಧ ಸ್ವರೂಪದ ಆತ್ಮನ ಜ್ಞಾನ ಏನಿದೆ, ಪರಿಜ್ಞಾನ. ಒಂದೊಂದು ಶಬ್ದ ಎಂಥವಿದಾವೆ ಅಂತಂದ್ರೆ ಪರಿಜ್ಞಾನ ಉತ್ಕೃಷ್ಟವಾದಂಥ ಜ್ಞಾನ. ಉತ್ಕೃಷ್ಟ ಸಿದ್ಧ ಆತ್ಮ ಉತ್ಕೃಷ್ಟ ಇದ್ದಾನೆ, ಸಿದ್ಧ ಸದೃಶ ಇದ್ದಾನೆ, ಸಿದ್ಧತೆನ ಉತ್ಕೃಷ್ಟತೆ ಇದೆ. ಪ್ರತಿಯೊಬ್ಬ ಆತ್ಮ ಅಂಥ ಸಿದ್ಧ ಅರ್ಥಾತ್ ಉತ್ಕೃಷ್ಟ ಸ್ವಭಾವಿನ ಇದ್ದಾನೆ. ಆದರೆ ನಾನಿದ್ದೇನೆ, ನಾನು ಅಂಥವಿದ್ದೇನೆ, ನಾನು ಅಂಥವನೇ ಇದ್ದೇನೆ ಅಂಥೇಳಿ ನಿರಂತರ ತಿಳಿಯುವಂಥ ಜ್ಞಾನ ಏನಿದೆಯಲ್ಲ ಅದು ಮತ್ತು ಉತ್ಕೃಷ್ಟ ಇದೆ. ವಸ್ತು ಉತ್ಕೃಷ್ಟ ಇದ್ರೂ ಅದನ್ನು ಉತ್ಕೃಷ್ಟ ಅಂಥೇಳಿ ತಿಳಿಯುವಂಥ ಜ್ಞಾನ ಇಲ್ಲದೆ ಹೋದ್ರೆ, ಮಗು ಇದೆಲ್ಲ 6 ತಿಂಗಳ ಮಗು, ಅದರ ಕೈಯಲ್ಲಿ 2000 ನೋಟ್ ಕೊಟ್ರೆ ಅದೇನೇನು ಮಾಡ್ತಿದ್ದೀರಿ? ಅದಕ್ಕೆ ಜ್ಞಾನ ಇಲ್ಲ. ಹಾಗಾದ್ರೆ 2000 ನೋಟ್ ಆ ಮಗುವಿನ ಕೈಯೊಳಗೆ ಹೋದ್ರೆ 2 ರೂಪಾಯಿ ಇದ್ದಾಯ್ತೇನ? ಇಲ್ಲ.
ಅದಂತೂ 2000 ಐತಿ. ಆದರೆ ಯಾವ ರೀತಿ ಆ ನೋಟದ ಜೊತೆಗೆ ವಿವೇಕವಂತ ಪುರುಷ ಅಥವಾ ಬುದ್ಧಿವಂತ ಪುರುಷ ವರ್ತಿಸ್ತಾನೋ ಆ ಪ್ರಕಾರ ದನಿನ ಕೈಯಾಗ ಕೊಟ್ಟರೆ ಅದೇನು ಮಾಡ್ತಿದ್ದೀರಿ? ಕಾಲು ಕೆಳಗೆ ಹಾಕಿ ಬಿಡ್ತೈತಿ ಅಥವಾ ನುಂಗಿ ಬಿಡ್ತೈತಿ. ವಸ್ತು ಉತ್ಕೃಷ್ಟ ಇದೆ, ಆತ್ಮ ಉತ್ಕೃಷ್ಟನೇ ಅದನ್ನು. ಎಂಥ ಉತ್ಕೃಷ್ಟ? ಸಿದ್ಧರಷ್ಟು ಉತ್ಕೃಷ್ಟ ಅದನ್ನು. ಒಂದು ದೃಷ್ಟಿಯಿಂದ ಹೇಳಿದ್ರೆ ಸಿದ್ಧರಿಗಿಂತ ಉತ್ಕೃಷ್ಟ ಅದನ್ನು. ಯಾವ ಆತ್ಮ? ನನ್ನ ಆತ್ಮ. ಯಾಕೆ ಸಿದ್ಧರಿಗಿಂತ? ಯಾಕೆ? ಅವರು ಸಿದ್ಧ ಪರ್ಯಾಯದಿಂದ ನವೀನವಾಗಿ ಪ್ರಕಟ ಆಗಿದ್ದಾರೆ. ಈ ಆತ್ಮ ಸ್ವಭಾವದಿಂದ ಅನಾದಿ ಕಾಲದಿಂದ ಸಿದ್ಧರ ಹಾಗೇನ ಅದ. ಹಾಗಾದ್ರೆ ಉತ್ಕೃಷ್ಟ ಸಿದ್ಧ ಸ್ವರೂಪದ ಆತ್ಮ ಅದ. ಆದ್ರೆ ಅವನನ್ನ ಆ ರೂಪದಿಂದ ತಿಳಿಯುವಂಥ, ಅದೇ ರೂಪದಿಂದ ತಿಳಿಯುವಂಥ, ಹಾಗೇ ತಿಳಿತಾ ಇರುವಂಥ ಯಾವ ಜ್ಞಾನ ಇದೆಯಲ್ಲ, ಆ ಜ್ಞಾನ ಕೂಡ ಅಷ್ಟೇ ಉತ್ಕೃಷ್ಟ ಇರಬೇಕಾಗ್ತಿದೆ. ಅದೇ ಜಾತಿದ್ದೇ ಇರಬೇಕಾಗ್ತಿದೆ. ಇಲ್ಲಿ ಆಚಾರ್ಯ ಭಗವಂತರ ಎಂಥ ವಿವೇಕಿ ಪುರುಷನ ಮಾತು ಹೇಳಿದರೋ ಅಂಥ ಪರಮ ವಿವೇಕದ ಪುರುಷಾರ್ಥವನ್ನು ಸ್ವಯಂ ಪ್ರಕಟಪಡಿಸಿಕೊಂಡಿದ್ದಾರೆ. ಆತ್ಮ ಹೇಗಿದ್ದಾನೆ? ಉತ್ಕೃಷ್ಟ ಶುದ್ಧ ಸ್ವರೂಪ. ಅವನ ಪರಿಜ್ಞಾನ ಅರ್ಥಾತ್ ಉತ್ಕೃಷ್ಟವಾದಂಥ ಜ್ಞಾನ ಏನಿದೆಯಲ್ಲ, ಆ ಜ್ಞಾನ ಉತ್ಕೃಷ್ಟತೆಗೆ ತಲುಪಿದ ನಂತರ ಆ ಆತ್ಮನ ಉತ್ಕೃಷ್ಟತೆಯನ್ನು ಶುದ್ಧ ಸ್ವರೂಪವನ್ನಾಗಿ ತಿಳಿಯಬಹುದಾಗಿದೆ. ನಮ್ಮ ಆತ್ಮ ಉತ್ಕೃಷ್ಟ ಶುದ್ಧ ಸ್ವರೂಪನ ಸಿದ್ಧರ ಅಪೇಕ್ಷಾದಿಂದ ಅಥವಾ ಅರ್ಹಂತರ ವಾಣಿಯ ಅಪೇಕ್ಷಾದಿಂದ ಅಥವಾ ವಾಸ್ತವಿಕವಾಗಿ ವಸ್ತು ಸಾಪೇಕ್ಷ ಉತ್ಕೃಷ್ಟನ ಶುದ್ಧ ಸ್ವರೂಪನ ಇದ್ರೂ ಕೂಡ ನಮ್ಮ ಜ್ಞಾನ ಅತ್ಯಂತ ತುಚ್ಛ ಇದ್ದ ಕಾರಣ ನಾವು ನಮ್ಮ ಆತ್ಮನನ್ನು ಹೇಗೆ ತಿಳಿದಿದ್ದೆವು? ಮನುಷ್ಯ, ಸ್ತ್ರೀ, ಪುರುಷ, ರೋಗಿ, ವಯಸ್ಸಾಯಿತು, ದುರ್ಬಲ, ಹೀಗೆ ಏನೇನೋ ತಿಳಿದಿದ್ದೀವಿ. ಕರ್ಮದಿಂದ ನಿರಂತರ ಘಾಸಿಗೊಳ್ತಾ ಇರುವಂಥವ, ಸಂಸಾರದಲ್ಲಿ ಜನ್ಮ ಮರಣ ಮಾಡ್ತಾ ಇರುವಂಥವ, ಇದು ಹೀಗೆಲ್ಲ ತಿಳಿದಿದ್ದೇವಲ್ಲ. ಈ ತಿಳಿಯುವಂಥ ಯಾವ ಜ್ಞಾನ ಇದೆಯಲ್ಲ, ಇದು ಹೀನ ಇದೆ, ನಿಕೃಷ್ಟ ಇದೆ ಅಂಥೇಳಿನ ಹಾಗೆಲ್ಲ ತಿಳಿತಾ ಇದ್ದೀರಿ. ಆ ತಿಳಿಯುವಂಥ ಜ್ಞಾನ ಒಂದು ವೇಳೆ ಉತ್ಕೃಷ್ಟ ಇರ್ತಿತ್ತು, ಶ್ರೇಷ್ಠ ಇರ್ತಿತ್ತು ಅಂತಂದ್ರೆ ಅದು ಸಿದ್ಧ ಸ್ವರೂಪದ ಉತ್ಕೃಷ್ಟ ಆತ್ಮನನ್ನು ತಾನು ಅಂಥೇಳಿ ತಿಳಿತಿತ್ತು. ಹಾಗಾದ್ರೆ ಆ ಉತ್ಕೃಷ್ಟ ಆತ್ಮನನ್ನು, ಸಿದ್ಧ ಸ್ವರೂಪದ ಆತ್ಮನನ್ನು ಪರಿಪೂರ್ಣವಾಗಿ ತಿಳಿಯುವಂಥ ಯಾವ ಜ್ಞಾನ ಇದೆ, ಆ ಜ್ಞಾನ ಯಾರ್ದಿದೆ? ಸಮ್ಯಕ್ ಜ್ಞಾನದಿಂದ ಪರಿಭೂಷಿತ ಇರುವಂಥ, ವಿಭೂಷಿತ ಇರುವಂಥ ವಿವೇಕವಂತ ಪುರುಷಂದ ಇದೆ ಅದು ಜ್ಞಾನ. ಆ ಜ್ಞಾನ ಸತತ ಕೆಲಸ ಮಾಡಬೇಕ್ರೆ, ವಿವೇಕ ನಿರಂತರ ಜಾಗೃತ ಇರಬೇಕ್ರೆ. ಒಂದು ವೇಳೆ ಭರತೇಶಂದ ಸಾಕೇತಪುರದೊಳಗೆ ಚಕ್ರರತ್ನ ಪ್ರವೇಶ ಮಾಡದೇ ಹೋಗಿದ್ದರೆ ನಿಮಿತ್ತದ ಮೂಲಕ ಕಥನ ಆಯಿತು. ಪುರೋಹಿತರತ್ನನನ್ನು ಕರೆಯಿಸಿ ಕೇಳಿದ ನಂತರ ಇನ್ನೂ ನಿನಗೆ ಶತ್ರು ಇದ್ದಾರೆ, ಅದಕ್ಕೆ ಪುರಪ್ರವೇಶ ಮಾಡ್ತಾ ಇಲ್ಲ ಚಕ್ರರತ್ನ, ನಿಂತು ಬಿಟ್ಟಿತ್ರಿ ಅದ. ಅದಕ್ಕೆ ಎಷ್ಟು ವಿವೇಕ ನೋಡ್ರಿ. ಯಾವಾಗ ಭರತೇಶ ಅದನ್ನ ಮನೋಯೋಗದಿಂದ ಬೀಸಿ ಬಾಹುಬಲಿಯ ಮೇಲೆ ಬಿಟ್ಟ,
ಆವಾಗ ಬಾಹುಬಲಿಗೆ ಪ್ರದಕ್ಷಿಣೆ ಹಾಕಿ ಮತ್ತೆ ಪುನಃ ಭರತನ ಹತ್ರ ಬಂದು ನಿಂತಿತು. ಇದಕ್ಕೆ ಎಷ್ಟು ವಿವೇಕ ನೋಡ್ರಿ. ಎರಡೂ ಕಡೆಗೂ ಆ ಜಡರತ್ನ ತನ್ನ ಒಂದು ಸೀಮೆಯ ಉಲ್ಲಂಘನೆ ಮಾಡಲಿಲ್ಲ. ಎರಡೂ ಕಡೆಗೆ ಸೀಮೆಯ ಉಲ್ಲಂಘನೆ ಮಾಡಿದ್ದ ಯಾವುದ? ಭರತೇಶನ ವಿವೇಕ. ತಿಳಿತಿದ್ದಿರಲ್ಲ, ಜಡರತ್ನ ತನ್ನ ಸೀಮೆಯ ಉಲ್ಲಂಘನೆ ಮಾಡಲಿಲ್ಲ. ಅವ ತದ್ಭವ ಮೋಕ್ಷಗಾಮಿ. ಯಾರ? ಬಾಹುಬಲಿ ಕುಮಾರ. ಬಾಹುಬಲಿಗೆ ಅದು ಯಾವ ಬಾಧೆಯನ್ನೂ ಮಾಡಲಿಲ್ಲ. ಅವನ ವಿನಯ ಮಾಡಿ 3 ಪ್ರದಕ್ಷಿಣೆ ಹಾಕಿತು. ಆದ್ರ ಚಕ್ರವರ್ತಿ ನೀನಲ್ಲ, ನಿನಗೆ ನಾನು ಬಾಧೆ ಮಾಡುವುದಿಲ್ಲ, ನಿನ್ನ ಮುಂದೆ ನನ್ನ ಆಟ ಏನೂ ನಡೆಯುವುದಿಲ್ಲ ಅನ್ನೋದನ್ನು ಸ್ವೀಕಾರ ಮಾಡಿತು 3 ಪ್ರದಕ್ಷಿಣೆ ಹಾಕಿ. ಆದರೆ ಚಕ್ರವರ್ತಿ ನೀನಲ್ಲ, ಚಕ್ರವರ್ತಿ ಅಂತೂ ಇವನೇ ಅಂಥೇಳಿ ಮತ್ತೆ ಇಲ್ಲೇ ಬಂದು ನಿಂತಿದ್ರೆ. ಜಡ ವಸ್ತು. ನಮ್ಮ ಶರೀರದೊಳಗನು ಏನೇನು ಆಗು ಹೋಗುಗಳಾಗ್ತವಲ್ಲ, ಅವೆಲ್ಲ ಅತ್ಯಂತ ಪ್ರಾಮಾಣಿಕ ರೂಪದಿಂದ ಆಗ್ತವೆ. ತಮ್ಮ ಮರ್ಯಾದೆಯನ್ನು ಮೀರಿ ಯಾವುದೂ ಕಾರ್ಯ ಆಗುವುದಿಲ್ಲ. ಅಲ್ಲಿ ಸತತ ಮರ್ಯಾದೆಯನ್ನು ಮೀರ್ತಾ ಇರೋರು ಯಾರ? ಚೈತನ್ಯ ರತ್ನಾಕರ. ಆ ಜಡ ಪುದ್ಗಲ ಪೂರ್ಣ ಗಲನ ಸ್ವಭಾವವನ್ನು ಬಿಡುವುದಿಲ್ಲ. ಸ್ಪರ್ಶರಸ ಗಂಧ ವರ್ಣಗಳ ರೂಪದಿಂದ ಪರಿಣಮಿಸುವಿಕೆಯನ್ನು ಬಿಡುವುದಿಲ್ಲ. ಇವು ಬಿಟ್ಟಿದಂದ್ರೆ ಇದು ಹೀಗಿರ್ಬೇಕು, ಇದನ್ನು ಹೀಗೆ ಮಾಡಬೇಕು. ಯಾವಾಗಲೂ ಇವು ನೀತಿಯ ಉಲ್ಲಂಘನೆ ಮಾಡಿದ್ದಾನೆ, ತನ್ನ ಮರ್ಯಾದೆಯ ಉಲ್ಲಂಘನೆ ಮಾಡಿದ್ದಾನೆ. ಹಾಗಾದರೆ ಇಡೀ ವಿಶ್ವದೊಳಗ ಸ್ವಭಾವವನ್ನು ಮೆಟ್ಟಿ ನಿಲ್ಲುವಂಥವ್ರ, ಸ್ವಭಾವವನ್ನು ತಿರೋಭೂತ ಮಾಡ್ತಾ ಇರುವಂಥ, ಸ್ವಯಂ ತಮ್ಮ ಸ್ವಭಾವವನ್ನು ತಿರೋಭೂತ ಮಾಡ್ತಾ ಇರುವಂಥವ್ರು ಯಾರೇ? ಯಾರ? ಬರೀ ಒಂದು ಚೈತನ್ಯ ಪದಾರ್ಥ ಜೀವ. ಯಾವುದರಿಂದ? ಜಡದ ಕಾರಣದಿಂದೋ, ಕರ್ಮದ ಕಾರಣದಿಂದೋ, ಅನಾದಿ ಸಂಸ್ಕಾರದ ಕಾರಣದಿಂದೋ, ಅಥವಾ ವರ್ತಮಾನದ ಸಮಯದ ಅವಿವೇಕದ ಕಾರಣದಿಂದಲೇ. ಒಂದು ವಿವೇಕ ಇಲ್ಲ ಅಂಥೇಳಿ ಇದೆಲ್ಲ ನಡೆದದ್ದು. ವಿವೇಕವಂತ ವಿವೇಕದ ಆಧಾರದಿಂದ ಭವವೆಂಬ ಸಾಗರವನ್ನು ದಾಟಿ ಹೋಗ್ತಾನೆ. ಅವಿವೇಕಿ ಜೀವ ಭವಸಾಗರದೊಳಗ ಕಳೆದು ಹೋಗ್ತಾನೆ. ಪ್ರಭೂತು ಭವಸಾಗರ ಮೇ ಹೋ ಜಾಯೇಗ. ಎಂಥ ಕರುಣೆ ಆ ಧರ್ಮಾತ್ಮನಲ್ಲಿ. ಪ್ರಭೂತು ಭವಸಾಗರ ಮೇ ಹೋ ಜಾಯೇಗ. ಯಾಕ? ಸರ್ವಜ್ಞರ ವಚನವನ್ನು ನೀನು ನಂಬಲಿಲ್ಲ ಅಂತಂದ್ರೆ, ವಿಚಾರ ಮಾಡಲಿಲ್ಲ ಅಂತಂದ್ರೆ, ನಿನ್ನ ಚಿಂತನದ ಭೂಮಿಕೆಯೊಳಗ ಸರ್ವಜ್ಞರ ವಚನದ ಅನುಸಾರ ವಸ್ತುವಿನ ವಿಚಾರಣೆ ಮಾಡಲಿಲ್ಲ ಅಂತಂದ್ರೆ, ಯಾರು ಮತ್ತು ಯಾರ್ದಿದೆ? ವಸ್ತು ಎಂದಿದೆ. ವಿವೇಕ ಬೇಕ್ರಿ. ಪ್ರತಿಯೊಂದು ಸನ್ನಿವೇಶದೊಳಗೆ ವಿವೇಕ ಮೇಲುಗೈ ಸಾಧಿಸಿದ್ರನ ಜೀವದ ಉದ್ಧಾರ ಸಾಧ್ಯ ಇದೆ. ಎಷ್ಟು ಅವಿವೇಕ ಇದೆಯೋ ಅಷ್ಟು ಅನಾಹುತ ಇದೆ ಭಾಯಿ. ಎಷ್ಟು ಅವಿವೇಕ ಇದೆಯೋ ಅಷ್ಟು ಪ್ರತ್ಯಕ್ಷ ದುಃಖ ಇದೆ. ಎಷ್ಟು ಅವಿವೇಕ ಇದೆಯೋ ಅಷ್ಟು ಭವಸಾಗರದೊಳಗೆ ಆಳಕ್ಕೆ ಇಳಿಯೋದಿದೆ. ಯಾರು ಏನು ಮಾಡೋದಿಲ್ಲ. ಕರ್ಮೇನ ನಮ್ಮ ತಲೆ ಮೇಲೆ ಹತ್ತಿ ನಿಂತು ಭಾರ ಹಾಕಿ ನಮ್ಮನ್ನು ಕೆಳಗೆ ಕಳಿಸ್ತಾ ಇದೆ. ಹೀಗೆ ಮಾತೇ ಇಲ್ಲ. ಅದಕ್ಕೆ ಧನಂಜಯ ಕವಿ ಹೇಳಿದಲ್ಲ, ಜೀವ ಕರ್ಮ ಭವದೊಳಗೆ ಅದು ಜೀವ ಕರ್ಮವನ್ನು ಕೊಂಡೊಯ್ತಿದೆಯೋ ಅಥವಾ ಕರ್ಮ ಭವಾಂತರದಲ್ಲಿ ಜೀವವನ್ನು ಕೊಂಡೊಯ್ತಿದೆ. ಪ್ರಶ್ನೆ ಇಟ್ಟಿದಂದ್ರೆ ಉತ್ತರ ಹೇಳಿಲ್ಲ. ನೌಕೆ ನಾವಿಕನನ್ನು ಒಯ್ತಿದೆಯೋ ಅಥವಾ ನಾವಿಕ ನೌಕೆಯನ್ನು ಒಯ್ತಾನೆ ನದಿ ದಡಕ್ಕ. ಕೇಳಿದವ
ಅದರ ಉತ್ತರವನ್ನು ನಾವು ಸ್ವಯಂ ಕಂಡುಕೊಂಡ ಮತ್ತು ದಾಟಿ ಹೋದ. ಉತ್ತರ ಹೇಳೋದಿರೋದಿಲ್ಲರಿ, ಸಮಯ ಸಾರದಲ್ಲೇ ಬರೇ ಪ್ರಶ್ನೆ ಇದಾವ್ರಿ. ಅಥವಾ ಟೀಕಾಕಾರರ ಅಪೇಕ್ಷಾದಿಂದ ಅಲ್ಲಿ ಉತ್ತರ ಇದ್ದಾವೆ ಪ್ರಶ್ನೆ ಅಮೃತಚಂದ್ರಾಚಾರ್ಯ ದೇವು ಮಾಡಿರುವಂತೆ. ನಮಗಿದು ಯಾವ ಪ್ರಶ್ನೆಯ ಉತ್ತರ ಅನ್ನೋದನ್ನು ಗೊತ್ತಾಗೋದಿಲ್ಲ, ನಾವು ಓದವ್ರಷ್ಟೇ. ಹೇಳಿತ್ತಲ್ಲ, ನಿಮಿತ್ತದಿಂದ ಕಾರ್ಯ ಆಗ್ತಿದೆಯೋ, ಉಪಾದಾನದಿಂದ ಆಗ್ತಿದೆಯೋ, ಎರಡೂ ಸೇರಿ ಆಗ್ತಿದೆಯೋ, ಅದು ನಮಗೆ ಮಜಾ ಐತ್ರಿ. ಕಾರ್ಯ ಯಾವುದರಿಂದ ಆಗ್ತಿದೆ? ನಿಮಿತ್ತದಿಂದಲೇ ಆಗಲಿ, ಉಪಾದಾನದಿಂದಲೇ ಆಗಲಿ, ಎರಡೂ ಸೇರಿ ಆಗಲಿ, ನಮಗೇನು ಮಾಡೋದಿದೆ? ನಮ್ಗೆ 9 ಗಂಟೆ ತನಕ ಇಲ್ಲಿ ಕೂಡೋದಿದೆ. ಸ್ವಾಧ್ಯಾಯ ಪ್ರವಚನ, ಈ ಶಬ್ದಗಳದ್ದು ಮರ್ಮೇಲೆ ಗೊತ್ತಿದೆ ನಮಗೆ. ಸ್ವಾಧ್ಯಾಯ ಸ್ವಾಧ್ಯಾಯ, ಸ್ವದ ಅವಲೋಕನೆ ಮಾಡೋದು, ಸ್ವದಲ್ಲಿ ತಿದ್ದುಪಡಿ ಮಾಡೋದು, ಸ್ವದಲ್ಲಿ ತಲೆದೋರ್ತಾ ಇರುವಂಥ ದೋಷಗಳನ್ನು ತೆಗೆದುಹಾಕೋದು, ಸ್ವದಲ್ಲಿ ಇರುವಂಥ ನಿರ್ದೋಷ ಸ್ವಭಾವವನ್ನು ಮುಖ್ಯ ಮಾಡೋದು, ತನ್ನಲ್ಲೇ ಇರುವಂಥ ನಿರ್ದೋಷ ಸ್ವಭಾವದ ಸ್ವೀಕಾರ ತಾನು ಮಾಡೋದು, ತನ್ನಲ್ಲೇ ಇರುವಂಥ ದೋಷವನ್ನು ಉದಾರ ದೃಷ್ಟಿಯಿಂದ ತಾನು ಬಿಟ್ಟುಕೊಡೋದು. ಸ್ವಾಧ್ಯಾಯ ಇದೆ ರೀ. ಪ್ರವಚನ, ಪ್ರವಚನ ಅಂತಂದರೆ ಏನ್ರಿ? ಉತ್ಕೃಷ್ಟ ವಚನ. ಉತ್ಕೃಷ್ಟ ವಚನ ಯಾವುದಕ್ಕಂತಾರೆ? ಸರ್ವಜ್ಞ ಭಗವಂತರು ದಿವ್ಯಧ್ವನಿಗಂತಾರೆ. ಮುಗಿತ್ರಿ ನಮ್ದು ಪರಿಭಾಷೆ. ಪ್ರವಚನ ಅಂತಂದರೆ ಯಾವುದು? ನಾಳೆ ಹೇಳ್ತೀರಿ? ಎಷ್ಟು ನಾಳೆಗಳಾದವ್ರಿ? ಪ್ರವಚನ ಅಂತಂದರೆ ಯಾವುದ್ರಿ? ಸಂವತ್ಸರಗಳು ತೀರ್ಥಂಕರ ಪ್ರಭುವಿನ ಸರ್ವಾಂಗದಿಂದ ಹೊರಡ್ತಿದೆ, ಅದು ಪ್ರವಚನ. ಅರ್ಥಾತ್ ಶ್ರೇಷ್ಠ, ಶ್ರೇಷ್ಠ ವಚನ. ತೀರ್ಥಂಕರರ ದಿವ್ಯಧ್ವನಿ ಪ್ರವಚನ, ಮುನಿ ಭಗವಂತರ ಶುದ್ಧೋಪಯೋಗದ ಸಾಧನೆಯೊಳಗೆ ಹೇಳ್ತಾ ಇರುವಂಥ ಉಪದೇಶ ಪ್ರವಚನ. ನಾವಿಲ್ಲಿಷ್ಟೆಲ್ಲ ಆಡಂಬರ ಮಾಡ್ಕೊಂಡು ಕೂತಿದ್ದೇವೆ, ಇದು ಪ್ರವಚನ. ಪ್ರವಚನ ಯಾವುದ್ರಿ? ಒಂಚೂರು ತಲೆ ಕೆಡಿಸ್ಕೊಳ್ರಿ. ತಲೆ ಇದೆ, ಅದಕ್ಕೆ ಹುಳು ಹತ್ತಬಾರ್ದ್ರಿ. ಬುದ್ಧಿ ಇದೆ, ಅದಕ್ಕೆ ಜಂಗ ತಿನ್ನಬಾರ್ದ್ರಿ. ವಿಚಾರ ನಿಶ್ಚಿತವಾಗಿ ಮಾಡಿರಿ. ಮತ್ತು ಬಂದು ಕೂಡಲೇ ನಾಳೆ ನಿಶ್ಚಿತವಾಗಿ ಕೇಳ್ರಿ. ನಾನು ಮರ್ತು ಹೋಗ್ತೇನೆ ರೀ, ಮೊನ್ನೆ ಯಾವ್ಯಾವುದೋ ಮರ್ತು ಹೋಗಿದ್ದೇನೆ, ಆಮೇಲೆ ನೆನಪಾಗಿದೆ ನನಗೆ 2 ದಿವಸ ಕಳೆದ ಮೇಲೆ. ಅದು ಇತ್ತಿತ್ತಲ್ಲ ಪ್ರಶ್ನೆ ಅಂಥೇಳಿ. 8 ದಿವಸ ಆದಮೇಲೆ ದಶಲಕ್ಷಣದೊಳಗೆ ಹೇಳಿದರೆ ಅದಕ್ಕೆ ಹೇಳಲಿಲ್ಲ ಅದರಲ್ಲಿ ಅಂಥೇಳಿ. ಅಂದರೂ ನೆನಪಿಟ್ಕೊಂಡಿದ್ರಿ, ನಿಜವಾಗಿ ಅದು ಸರಾಹನೀಯ ಅನ್ಬೇಕಾದಂಥ ಪ್ರಸಂಗ ಇದೆ ರೀ. ನೆನಪು ಇಟ್ಕೊಳ್ಳೋದಕ್ಕಿಂತ ಆ ಪ್ರಶ್ನೆಗೆ ಉತ್ತರ ಹುಡುಕೋ ಸಲುವಾಗಿ ಕೂಡ ಸ್ವಲ್ಪ ಪ್ರಯತ್ನ. ಪ್ರವಚನ ಯಾವುದು? ಇದೆಲ್ಲ ನಾವು ಮಾಡಿ ಕೂತಿದ್ದೆವು. ಇದು ಇಂದ್ರ ನಿರ್ಮಿತ ಸಮವಸರಣದೊಳಗೆ ಆ ಕಮಲಕರ್ಣಿಕೆಯನ್ನು ಸ್ಪರ್ಶ ಮಾಡದ ಅಧರದೊಳಗೆ ವಿರಾಜಮಾನ ಇರುವಂಥ ಆ ಸಕಲ ಪರಮಾತ್ಮ, ಅವನ ತುಟಿ, ನಾಲಿಗೆ ಮೊದಲಾದವುಗಳ ಕಂಪನ ಇಲ್ಲದನ ಯಾವುದೇ ಸರ್ವಾಂಗದಿಂದ ಏಕಾಕ್ಷರ ರೂಪದಿಂದ ಹೊರಡ್ತಿದೆ, ಅದು ಪ್ರವಚನ. ಯಾವುದು ಪ್ರವಚನ? ಅದು ಪ್ರವಚನ ಅಂಥೇಳಿ ನಿಜವಾಗಿ ಎಲ್ಲರೂ ಹೇಳೇ ಆಗಿದೆ. ಆದರೆ ಇಲ್ಲಿ ಇವತ್ತ ನಾವು ಬೇರೆ ರೂಪದಿಂದ ವಿಚಾರ ಮಾಡೋದಿದೆ. ಪ್ರವಚನ ಅಂತಂದರೆ ಉತ್ಕೃಷ್ಟ ವಚನ ಯಾವುದು? ವಿಚಾರ ಮಾಡೋರೇನು ಹೇಳಿರಿ? ಹೇಳಿ. ಹಿಂಗಂದ್ರೆ 2 ನೋಡ್ತೀವಿ ಒಂದು ದಿವಸ. ಪರೀಕ್ಷೆ ಮಾತಿಲ್ಲ, ಜ್ಞಾನಕ್ಕೆ ಒಂದಿಷ್ಟು ನಮಗೂ ಇದು ಜ್ಞಾನದೊಳಗೆ ಉಳಿಬೇಕ್ರೆ ಅನ್ನ. ಇದು ಇಲ್ಲೇ ಗ್ರಂಥ ಮುಚ್ಚಿದ ನಂತರ ಇಲ್ಲೇ ಉಳಿಬಾರ್ದು. ನಮ್ಮ ಬುದ್ಧಿಯೊಳಗೆ ಕೂಡ ಸ್ವಲ್ಪ ಪ್ರವೇಶ ಅದರ್ದ ಆಗಬೇಕು. ಏನಿಲ್ಲ ಅಂದರೆ ನಮಗೆ ಲಾಭ ವಿಚಾರದ ಒಂದು ಚಿಂತನದೊಂದು ಪ್ರಕ್ರಿಯೆ ನಮ್ಮಲ್ಲಿ ಆರಂಭ ಆಗಬೇಕು. ಸ್ವಾಧ್ಯಾಯದ ಸಾಮಾನ್ಯ ಹೇಳಿತು, ತನ್ನ ಅರಿವು ಮೂಡಿ ಬರೋದು, ತನ್ನ ಮಹಿಮೆ ಬರೋದು, ತನ್ನ ನಿರ್ದೋಷ ಸ್ವಭಾವದ ಗ್ರಹಣ ಆಗುವ ಸಲುವಾಗಿ ಪ್ರಯತ್ನ ನಡೆಯೋದು, ತನ್ನ ನಿರ್ದೋಷ ಸ್ವಭಾವದೊಳಗೆ ತನ್ನತನವನ್ನು ಪರಿಸ್ಥಾಪನೆ ಮಾಡುವಂಥ ಉದ್ಯಮ ನಡೆಯೋದು.
ತನ್ನ ದುರ್ಬಲತೆಯಿಂದ ನಿರಂತರ ತಲೆದೋರ್ತಾ ಇರುವಂಥ ದೋಷಗಳನ್ನು ಉದಾರ ದೃಷ್ಟಿಯಿಂದ, ಒಂದು ನಿರಹಂಕಾರ ನಿರ್ಮಮ ದೃಷ್ಟಿಯಿಂದ ಅವುಗಳನ್ನು ಬಿಟ್ಟುಕೊಡುವಂಥ ನಿರ್ಧಾರ ಆಗ್ತಾ ಹೋಗೋದು. ತನ್ನಲ್ಲಿ ಉದಿಸಿ ಬರ್ತಾ ಇದ್ದಾವೆ ದೋಷಗಳ ದೋಷ 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 ದೋಷಗಳ ಪುಂಜ, ದೋಷದ ಅಧಿಕತೆ ಆಯಿತು ಅಂತಂದ್ರೆ ಮನುಷ್ಯ ಭವದ ಪರಾಜಯ. ಒಂದರೆ ದೋಷ ನನ್ನ ಶಾಶ್ವತ ಸಲುವಾಗಿ ಬಿಟ್ಟು ಹೋಯ್ತು. ಶಾಶ್ವತ ಸಲುವಾಗಿ, ಶಾಶ್ವತ ಅರ್ಥಾತ್ ಭವ ಇರೋ ತನಕ ಅಲ್ರಿ, ಸಾದಿ ಅನಂತ ಕಾಲದವರೆಗೆ ಅಂಥ ದೋಷ ನನ್ನಲ್ಲಿ ಉದ್ಭವಿಸದೇ ಇರುವಂಥ ಕಾರ್ಯ ನಾನೇನಾದರೂ ಮಾಡಿದ್ನು ಅಂತಂದ್ರೆ ನನ್ನ ಜನ್ಮ ಪರಮ ಸಾರ್ಥಕ ಇದೆ, ಪರಮ ಸಾರ್ಥಕ. ಸಾದಿ ಅನಂತ ಕಾಲದೊಳಗೆ ಆ ಪ್ರಕಾರದ ದೋಷ ನನ್ನಲ್ಲೇ ತಲೆದೋರಬಾರದು, ಉದ್ಭವಿಸಬಾರದು. ಹೀಗಾಯಿತು ಅಂತಂದ್ರೆ ನನ್ನ ಜನ್ಮ ಪರಮ ಸಾರ್ಥಕ ಇದೆ. ಅರ್ಥಾತ್ ಒಂದು ದೋಷ ಹೋದ ನಂತರ ಅದರ ಕಾರಣದಿಂದ ಉಂಟಾಗುವಂಥ ದೋಷ ಪರಂಪರೆ ಒಂದು ಹೋಗ್ತಿದೆ, ಒಂದು ಪರಂಪರೆ. ಹಾಗಾದ್ರೆ ನಮ್ಮ ಎಷ್ಟದವಂಥ ಪರಂಪರೆ? ಒಂದು ಪರಂಪರೆ ಹೋಯ್ತು ಅಂತಂದ್ರೆ ಲಾಭ ಎಷ್ಟಿದೆ? ನಿನ್ನೆ ಹೇಳಿದ್ದಿತ್ತು ಜನ್ಮ ಕೋಟಿ 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 ಜನ್ಮಸ್ಥಾನಗಳ, ಎಲ್ಲೆಲ್ಲಿ ಎಷ್ಟೆಷ್ಟು ದುಃಖವನ್ನು ಅಸಹಾಯತೆಯಿಂದ ಅನುಭವ ಮಾಡಿ ಬಂದಿದ್ದೀವಿ. ಯಾರೂ ದುಃಖದಿಂದ ಬಿಡಿಸುವಲ್ಲಿ ಸಮರ್ಥ ಇಲ್ಲ. ಇದನ್ನು ಈಗ ನಿಶ್ಚಿತವಾಗಿ ನಂಬು ಅಂಥೇಳಿ ತನ್ನ ಮನಸ್ಸಿನ ಮೇಲೆ ಸಂಸ್ಕಾರ ಮಾಡುವುದಿದೆ. ಆ ಸಂಸ್ಕಾರದ ಬಲದಿಂದ ಆ ದೋಷ, ಯಾವ ಜನ್ಮ ಕೋಟಿ ಇದೆಯಲ್ಲ ಅದರಿಂದ ಸ್ವಲ್ಪ ನಾವು ದೂರ ಉಳಿಯುವ, ಅಥವಾ ಅದರ ಝಳದ ಕಡೆಗೆ ಹೋಗದೇ ಇರುವ, ಅಥವಾ ಬಹಳಷ್ಟು ಅದರಲ್ಲಿ ಮುಳುಗದೇ ಇರುವ ಕಾರ್ಯ ಸಂಭವಿಸುವ. ವಿವೇಕ ಶಬ್ದದ ಪ್ರಯೋಗ ಇದೆ, ಏಕವಚನ ಶಬ್ದದ ಪ್ರಯೋಗ ಇದೆ, ನೋಡಿದೇವೇನ್ರಿ? ಅದರ ಸಲುವಾಗಿ ವಿವೇಕ ಬಂತೇನೆ ನಮ್ಗ. ಏನು ಹೇಳಿದ್ರು? ಒಂದು ವಾಕ್ಯ. ಯಾವ ವಿವೇಕವಂತ ಪುರುಷನು ಎಂಥವ? ವಿವೇಕವಂತ. ಯಾವ ವಿವೇಕವಂತದನೋ ಅವನೇ ಪುರುಷದನು. ಯಾವ ಪುರುಷದನೋ ಅವ ವಿವೇಕ ರೂಪದ ಭಾವಗಳಿಗೆ, ವಿವೇಕದಿಂದ ಪರಿಭೂಷಿತವಿರುವಂಥ ಭಾವಗಳಿಗೆ ಜನ್ಮ ಕೊಡ್ತಾನ್ರಿ. ತನ್ನಲ್ಲೇ ಅವನಲ್ಲೇ ಎಂಥ ಭಾವ ಉದ್ದೇಶ ಬರ್ತಾವೋ ವಿವೇಕ ಸಂಪನ್ನ ಭಾವಗಳ ಉದ್ದೇಶ ಬರ್ತಾವೆ. ಅಂಥ ಭಾವಗಳಿಗೆ ಜನ್ಮವೀಯುವಂಥ ಯಾವುದನೋ ಅವನು ವಿವೇಕವಂತ ಪುರುಷನನ್ರಿ. ಭಾವಗಳಿಗೆ ಜನ್ಮ ಕೊಡ್ತಾ ಇದ್ದೇವೆ ನಾವು, ಅದು ತಿಳಿಬೇಕು. ಕಾಮಿ ಪುರುಷನ ಸಂತಾನ ಎಂಥದ್ದ, ಸಜ್ಜನ ಪುರುಷನ ಸಂತಾನ ಎಂಥದ್ದ, ಲೌಕಿಕ ದೃಷ್ಟಾಂತ ಕೊಟ್ಟಾಗಿದೆ. ಇಲ್ಲಿ ವಿಚಾರ ಮಾಡೋದು ಕೇವಲ ಪಾಪದಿಂದ ಪ್ರಯತ್ನಪೂರ್ವಕವಾಗಿ, ಪಾಪ ಕ್ರಿಯೆಯಿಂದ ಅಷ್ಟರೇ, ಪಾಪ ಭಾವದಿಂದಲ್ಲ, ಪಾಪ ಕ್ರಿಯೆಯಿಂದ ಅಷ್ಟ ಪ್ರಯತ್ನಪೂರ್ವಕವಾಗಿ ದೂರವಿರುವಂಥ ಜೀವನ ಕೂಡ ಯಾರದ್ದು ಇದೆಯೋ ಅವನನ್ನು ಲೋಕದೊಳಗ ಸಜ್ಜನ ಅಂತಾರೆ, ಮನುಷ್ಯ ಅಂತಾರೆ, ಮಾನವೀಯ ದೃಷ್ಟಿಯಿಂದ ನೋಡ್ತಾರೆ. ಘಟನಾ ಹೇಳಿದ್ದಿತ್ತು, ಕಾಗವಾಡದಲ್ಲಿ ಸಂಭವಿಸಿದ್ದ. ಮನೆಯಲ್ಲಿರುವಂಥ ಪುರುಷರೆಲ್ಲ ರೋಗದ ಕಾರಣದಿಂದ ಸತ್ತು ಹೋದ ಮೇಲೆ ಮನೆಯಲ್ಲಿ ಎಷ್ಟು ಧನಧಾನ್ಯ ಇತ್ತು ಅದರ ಉಪಭೋಗ ಮಾಡಿದ ನಂತರ ಆ ಮನೆಯಲ್ಲಿರುವಂಥ ಮಹಿಳೆಯರೆಲ್ಲ ವಿಚಾರಪೂರ್ವಕ ಮನೆಯ ಹಿತ್ತಲಲ್ಲಿ ಇರುವಂಥ ಬಾವಿಯೊಳಗ ಮುಳುಗಿ ಪ್ರಾಣ ಬಿಟ್ಟರು. ಆದ್ರೆ ಮನೆತನದ ಗೌರವವನ್ನು ನಷ್ಟ ಮಾಡಿ ಜೀವಿಸಬೇಕು ಅನ್ನುವ ವಿಚಾರ ಅವರಿಗೆ ಬರಲಿಲ್ಲ.
ಹಳೇ ಪುರಾಣದ ಕಥೆ ಅಲ್ಲ, ಚತುರ್ಥ ಕಾಲದ ಮಾತಲ್ಲ, ನಡೆದಂಥ ಘಟನೆ. ಅಪ್ಪಾಜಿ ಮೌಖಿಕವಾಗಿ ಹೇಳಿದಂಥ ಮಾತು. ಮರ್ಯಾದೆ ಅಂತಂದ್ರೆ ಎಷ್ಟಿರ್ತಿದೆ ರೀ, ಅದರಿಂದ ರಕ್ಷಣೆ ಎಷ್ಟರ ಮಟ್ಟಿಗೆ ಆಗ್ತಿದೆ ಜೀವದ, ಎಷ್ಟು ಆ ಮಿತಿಯನ್ನು ವಿಚಾರ ಮಾಡೋದು ಅಥವಾ ಶಬ್ದದಿಂದ ಹೇಳೋದು ಸಾಧ್ಯ ಇದೆ ಅಲ್ರಿ. ಭಲೆ ಆತ್ಮನ ಕ್ಷೇತ್ರದೊಳಗೆ ಆತ್ಮಘಾತ ಅದು ಇದ್ರೂ ಕೂಡ ಯಾವ ಅಪೇಕ್ಷೆಯಿಂದ ಇಲ್ಲಿ ಹೇಳ್ತಾ ಇದೆ ಅದನ್ನು ವಿಚಾರ ಮಾಡೋದು, ತಿಳ್ಕೊಳ್ಳೋದು. ಶಾಶ್ವತವಾಗಿ ಅಂತೂ ಜೀವನ ಮಾಡೋದಿಲ್ಲ, ಇಲ್ಲ, ವಿಧಿ ನಿಯಮ ಹಾಗಿಲ್ಲ. ಹಾಗಾದ್ರೆ ಭಗವಾನ್ ಕೊಂದು ದೇವ ಶೀಲಪಾಕುಡದೊಳಗೆ ಹೇಳಿದಂಥ ಮಾತು ಇಲ್ಲಿ ಸ್ಮರಣೆಗೆ ತಂದುಕೊಂಡು ನಾ ಆ ಘಟನೆಯನ್ನು ಅಂದು ಕೂಡ ಹೇಳಿದ್ದೆನು. ಯಾವಾಗ? ಕೋಟಿ ಭಟ ಶ್ರೀಪಾಲನ ವಿವೇಚನೆ ಆಯ್ತಲ್ಲ, ಗ್ರಂಥದ ಮೈನಾ ಸುಂದರಿ ಯಾವುದದು, ಕೋಟಿ ಭಟ ಶ್ರೀಪಾಲ, ಆ ವೇಳೆಗೆ ಹೇಳಿದ್ದೆ ಘಟನೆ. ಅದಕ್ಕೆ ಆಧಾರ ಭಗವಾನ್ ಕುಂದು ಆಚಾರ್ಯ ದೇವರ ಶೀಲ ಪಾವಡದ ಗಾಥೆ ಇದೆ. ಶೀಲ ಕಳ್ಕೊಂಡ್ರೂ ಜೀವನ ಮಾಡಬಹುದು, ಶೀಲ ಸಹಿತನೂ ಜೀವನ ಮಾಡಬಹುದು. ಆದರೆ ಶೀಲ ಪಾಲನೆ ಮಾಡುವಂಥ ಜೀವ ಎಲ್ಲಿ ಹೋಗ್ತಾನೆ, ಶೀಲ ಕಳ್ಕೊಂಡಂಥ ಜೀವ ಎಲ್ಲಿ ಹೋಗ್ತಾನೆ. ಇದು ದೃಷ್ಟಾಂತ ಕೊಟ್ಟಿದ್ದಾರೆ, ಓದಿ ನೋಡೋದ್ರಿ ಗಾಥಾ. ಭಗವತ್ ಸ್ವರೂಪದ ಕುಂದ ದೇವ ನಮಗೆ ಸರ್ವತೋಮುಖ, ಎಲ್ಲಿ ಹೋದ್ರೂ ಕೂಡ ಆಧಾರ ಅವ್ರದ್ದು ನಾವು ತಗೊಂಡೇವು ಅಂತಂದ್ರೆ ಎಲ್ಲಿ ನಾವು ಗೋಡೆಗೆ ಹಾದ್ರೂ ನಮ್ಮ ಮುಖಕ್ಕೆ ಪೆಟ್ಟಾಗೋದಿಲ್ಲ, ನದಿಗೆ ಬಿದ್ದರೂ ನಮ್ದು ಮರಣ ಆಗೋದಿಲ್ಲ. ಇದು ವಿಶ್ವಾಸ ನನಗಿದೆ. ಈ ಜನವಾಣಿ ಸ್ಪರ್ಶ ಮಾತ್ರ.